ಮೈಯೆಲ್ಲ ಕಣ್ಣಾಗಿರಬೇಕು. ಆ ಕಣ್ಣು ಕ್ಷಣ ಕ್ಷಣ ಎಚ್ಚರ ಇರಬೇಕು. ಸ್ವಲ್ಪ ಮೈ ಮರೆತರು ಮುಗಿ. ಏನು ಹೇಳ್ತೀರಿ? ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ನಶ್ವರ ಶರೀರವು ಭೇದ್ಯವೇ ಹೊರತು ಅಮರವೆನಿಸಿದ ಆತ್ಮವಲ್ಲ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾಮವಸಾದಯೇತ್. ಅವಸಾನವಿರದ ಆತ್ಮವನ್ನು ಉದ್ಧರಿಸತಕ್ಕದ್ದು. ಸಹಸ್ರಾರು ವರ್ಷಗಳ ಹಿಂದೆ ಚರಕ, ಸುಶ್ರುತ, ವಾಗ್ಭಟರಾದಿ ಆಯುರ್ವೇದದ ಮಹರ್ಷಿಗಳ ಪ್ರಾಣಿಗಳ ಹುಟ್ಟು ಸಾವಿನ ಕುರಿತಾದ ಚರ್ಚೆಯಲ್ಲಿ ಜೀವಂತ ಹಾಗೂ ಸಾವಿನ ನಡುವಿನ ವ್ಯತ್ಯಾಸವೇನೆಂಬ ಪ್ರಶ್ನೆಗೆ ಆಚಾರ್ಯರ ವ್ಯಾಖ್ಯಾನ: ಪ್ರತಿಯೊಂದು ಪ್ರಾಣಿಯ ದೇಹದೊಳಗೆ ಒಂದು ಚೇತನ ಧಾತುವಿದ್ದರೆ ಅದು ಜೀವಂತ, ಇಲ್ಲವಾದರೆ ಸಾವು. ಈ ಚೇತನ ಧಾತು ಎಂದರೇನು? ಆಚಾರ್ಯರು ಹೇಳುತ್ತಾರೆ, ಯಾರ ಕಣ್ಣಿಗೂ ಕಾಣದ ಪರಮಾತ್ಮನ ಒಂದು ಭಾಗವೇ ಆ ಚೇತನ ಧಾತು, ಅದುವೇ ಆತ್ಮ. ಆತ್ಮ ದೇಹದ ಹೃದಯ ಭಾಗದಲ್ಲಿ ಇರುತ್ತೆ ಎಂಬುದು ಸುಶ್ರುತಾಚಾರ್ಯರ ಖಚಿತ ನಿಲುವು. ಭಗವದ್ಗೀತೆಯಲ್ಲಿ ಕೃಷ್ಣ ನುಡಿದಂತೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾನಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹೇಗೆ ಕೊಳೆಯಾದ ಬಟ್ಟೆ ಆಭರಣಗಳನ್ನು ಬದಲಾಯಿಸಿ ಹೊಸ ಬಟ್ಟೆ ಹಾಕಿಕೊಳ್ಳುತ್ತೇವೆಯೋ ಹಾಗೆ ಆತ್ಮವೂ ಕೂಡ ಹಳೆ ದೇಹ ಬಿಟ್ಟು ಹೊಸ ದೇಹ ಸೇರಿಕೊಳ್ಳುತ್ತದೆ. ಒಂದು ವೇಳೆ ಆತ್ಮದ ಮನೋಕಾಮನೆಗಳೆಲ್ಲ ಪೂರ್ತಿಯಾಗಿದ್ದಲ್ಲಿ ಅದು ತನ್ನ ಮೂಲ ಸ್ಥಾನ ಪರಮಾತ್ಮನಲ್ಲಿ ಲೀನವಾಗುತ್ತದೆ, ಅಂದರೆ ಮೋಕ್ಷ ಹೊಂದುತ್ತದೆ. ಇಲ್ಲದಿದ್ದಲ್ಲಿ ಆತ್ಮವು ಸಾವು ಬದುಕಿನ ವಿಷವರ್ತುಲದ ಸುಳಿಯಲ್ಲಿ ಸಿಲುಕಿ ಅತಂತ್ರಗೊಳ್ಳುತ್ತದೆ. ಗರುಡ ಪುರಾಣದ ಪ್ರಕಾರ ಈ ಆತ್ಮಕ್ಕೂ ಸಂಖ್ಯೆ 13ಕ್ಕೂ ಬಿಡಿಸಲಾಗದ ನಂಟಿದೆ. 13 ಕ್ಷಣ ದೇಹದಿಂದ ಹೊರಬರಲು ಆತ್ಮ ತೆಗೆದುಕೊಳ್ಳುವ ಸಮಯ. 13 ಗಂಟೆ ಆತ್ಮವು ದೇಹವನ್ನು ಹಿಂಬಾಲಿಸಿಕೊಂಡು ವೇದನೆಯಲ್ಲಿ ಸಂಚರಿಸುವ ಸಮಯ. 13 ದಿನ ಆತ್ಮವು ದೇಹದ ಸಂಬಂಧಿಕರಲ್ಲಿ ತನ್ನ ಕೊನೆಯ ಆಸೆ ಹೇಳಿಕೊಳ್ಳಲು ಪ್ರಯತ್ನಿಸುವ ಸಮಯ. 13 ತಿಂಗಳು ಆತ್ಮದ ಮರು ಹುಟ್ಟಿನ ಪ್ರಕ್ರಿಯೆ. 13 ವರ್ಷ ಆತ್ಮವು ಪ್ರೇತಾತ್ಮವಾಗಿ ಶಿಕ್ಷೆ ಅನುಭವಿಸುವ ಸಮಯ. ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಅಗೋಚರ ಆತ್ಮಕ್ಕೆ ಈ 13 ದಿನಗಳು ಅನೂಹ್ಯವಾದವು. ಮುಂದುವರಿದು ಗರುಡ ಪುರಾಣ ಸಾರಿದಂತೆ ದೇಹ ಬಿಟ್ಟ ತಕ್ಷಣ ಆತ್ಮ ದೇಹದ ಎಡಭಾಗಕ್ಕೆ ಬಂದು ಕೂರುತ್ತೆ. ಅಲ್ಲಿಂದ ದೇಹವನ್ನು ಹಿಂಬಾಲಿಸಿಕೊಂಡು ಮನೆಗೂ ಬರುತ್ತೆ. ಉಳಿದವರಿಗೆ ಅಳಬೇಡಿ ಅಂತ ಸಮಾಧಾನ ಮಾಡುತ್ತೆ. ಆದರದು ಯಾರಿಗೂ ವೇದ್ಯವಾಗದು. ಯಾರೇ ಬಂದು ದೇಹಕ್ಕೆ ಹಾರ ಹಾಕಿದಾಗಲೂ ನನಗೆ ಆಶ್ರಯ ಕೊಟ್ಟಿದ್ದ ಈ ದೇಹವನ್ನು ಅಲಂಕರಿಸಿದ್ದೀಯಾ ಎಂದು ದುಃಖಿಸುವ ಆಪ್ತೇಷ್ಟರನ್ನು ಅದು ತಬ್ಬಿಕೊಂಡಾಗಲೂ ಅವರಿಗೆ ಅದರ ಅನುಭವವಾಗದೆ ಹೋದಾಗ ಆತ್ಮವು ದುಃಖದಿಂದ ದೇಹದ ಎಡಭಾಗಕ್ಕೆ ಬಂದು ಕೂರುತ್ತದೆ. ಹಾಗಾಗಿಯೇ ಎಲ್ಲ ಧರ್ಮಗಳಲ್ಲಿ ಪಾರ್ಥಿವ ಶರೀರದ ಎಡಭಾಗದಲ್ಲಿ ಆತ್ಮೀಯರನ್ನ ಕೂರಿಸಿರುತ್ತಾರೆ. ದೇಹವನ್ನ ಮನೆಯಿಂದ ಕೊಂಡೊಯ್ಯುವಾಗ ಆ ದುಃಖತಪ್ತ ಆತ್ಮದಿಂದ ಮನೆಗೆ ಯಾವುದೇ ಕೆಡುಕಾಗದೇ ಇರಲಿ ಅಂತ ದೀಪವೊಂದನ್ನು ಹಚ್ಚಿಟ್ಟಿರುತ್ತಾರೆ. ಯಾಕೆಂದರೆ ಅವ್ಯಾಪ್ತ ಆತ್ಮವನ್ನು ನಿಗ್ರಹ ಮಾಡುವ ಶಕ್ತಿಗಿರುವುದು ಜಾತವೇದ ಅಗ್ನಿದೇವನಿಗೆ ಮಾತ್ರ. ಪುರಾಣದ ಪ್ರಕಾರ ಆ ಆತ್ಮ ತನಗಿಷ್ಟವಾದವರಿಗೆ ತನ್ನ ಕೊನೆ ಆಸೆ ಹೇಳಿಕೊಳ್ಳಬೇಕು ಅಂತ 13 ದಿನ ಆ ಮನೆಯ ವಾತಾವರಣದಲ್ಲಿ ಸಂಚರಿಸುತ್ತಿರುತ್ತೆ. ಈ ಬಗೆಯ ಒಂದು ಆತ್ಮದ 13 ದಿನಗಳು ಇದು ಆರಂಭ.
ಹೃದಯದಾರತೀದು ಲೋಕರಕ್ಷಮ ನಂಗೆ ಗೊತ್ತು ಇಲ್ಲೇ ಎಲ್ಲೋ ಇದೆಯಾ ಅಂತ. ಹೇಳು ಪ್ಲೀಸ್. ಏಯ್, ನಂಗೆ ಗೊತ್ತು ನೀನ್ ಇಲ್ಲೇ ಎಲ್ಲೋ ಇದೆಯಾ ಅಂತ. ನೀನ್ ತಕ್ಷಣ ಎದುರುಗಡೆ ಬರ್ಲಿಲ್ಲ ಅಂದ್ರೆ ಬಂದಿದ್ದಾರಿಲ್ಲೇ ವಾಪಸ್ ಹೊರಟೋಗ್ಬಿಡ್ತೀನಿ. ಹೋಗು. ನಿಂತ್ಕೊ ಮೆರಿಜಾನ್, ಪ್ಲೀಸ್. ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಮತ್ತೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ಹುಡುಗಿನ ಇಷ್ಟೆಲ್ಲ ಸುತ್ತಾಡ್ಸಿದ್ಯಲ್ಲ, ತಪ್ಪಲ್ವಾ ದೀಪು? ನನ್ನ ಅಣೆಗೂ ತಪ್ಪು. ಆದ್ರೆ ಒಬ್ಬ ಅಮಾಯಕ ಲವರ್ ಬಾಯ್ನ ಇಷ್ಟೊತ್ತಿಂದ ಈ ತರ ಕಾಯಿಸೋದು ತಪ್ಪಲ್ವಾ? ನಾನ್ ತಪ್ಪು ಮಾಡ್ದೆ ಅಂತ ನನಗೆ ಆಟ ಆಡಿಸ್ತ್ಯಾ? ಇಲ್ಲ ಸುಚಿ, ನಿನ್ಗೆ ಆಟ ಆಡ್ಸೋ ಧೈರ್ಯ ಆಗ್ಲಿ ಶಕ್ತಿ ಆಗ್ಲಿ ನನ್ಗಿಲ್ಲ ಸುಚಿ. ನನ್ನ ಉಸಿರು ಪದೇ ಪದೇ ನಿನ್ನ ಹೆಸರು ಹೇಳ್ತಾರತ್ತೆ. ಬೇಕಾದ್ರೆ ಕೇಳು. ಐ ಲವ್ ಯು ಸುಚಿ. ಐ ಲವ್ ಯು ಟು. ನಮಸ್ಕಾರ. ನಮ್ಮ ತಂದೆಯವರು ಒಂದು ಮಾತು ಹೇಳ್ತಾ ಇದ್ರು, ನೀನೆಷ್ಟೇ ದೊಡ್ಡ ಮನುಷ್ಯ ಆದ್ರೂ ಕೂಡ ನೀನು ಬೆಳೆದು ಬಂದ ದಾರಿನ ಮರಿಬೇಡ, ಅಂಡ್ ಜನರ ಸೇವೆ ಜನಾರ್ದನ ಸೇವೆ ಅಂತ. ಟೂರಿಸಂ ಮಿನಿಸ್ಟರ್ ಆಗಿರ್ತಕ್ಕಂಥ ನಾನು, ನನಗನ್ಸು ಕೂಡ ಅದೇ ಆಗಿದೆ. ಕರ್ನಾಟಕನ ಓವರ್ ಆಲ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ದಟ್ ವಿಲ್ ಸ್ಟಾರ್ಟ್ ಫ್ರಮ್ ನಮ್ಮೂರು ಬೀದರ್ನಿಂದ. ಏನೇ ಪ್ರಾಬ್ಲಮ್ ಬರಲಿ ಇಲ್ಲ ಹೊಸ ಐಡಿಯಾ ಬರಲಿ, ನನ್ನ ಇಮ್ಮಿಡಿಯೇಟ್ ಆಗಿ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಬಿ ಎ ಗುಡ್ ಆಫೀಸರ್ ಮಿಸ್ಟರ್ ರಾಮ್. ತಂದೆ 13 ದಿವಸ ಹೇಳೋನೆ ಯಾರೋ ಪುಣ್ಯಾತ್ಮ. ಒಂದಾತ್ಮ ಇರ್ತೈತಂತೆ 13 ದಿವಸ ಹೇಳೋನೆ ಯಾರೋ ಪುಣ್ಯಾತ್ಮ. ಇದು ಕತೆ ಅಲ್ಲ, ಬುರುಡೆ ಶಾಸ್ತ್ರ ಅಲ್ಲ, ಸತ್ತ ಮೇಲೆ ತಾನೇ ಗೊತ್ತಾಗುತ್ತೆ ಎಲ್ಲ. ಒಂದಾತ್ಮ ಇರ್ತೈತಂತೆ 13 ದಿವಸ ಹೇಳೋನೆ ಯಾರೋ ಪುಣ್ಯಾತ್ಮ. ಯಾರು ನನ್ನ ಮದ್ವೆನೇ ಆಗಲ್ಲ ಅಂತಾರೆ ನೋಡಿ. ನಾನೇನ್ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದ್ಯಾ. ಆದರೆ ಇದು ತಪ್ಪು ಮಾಡ್ತಾ ಅಯ್ಯೋ, ಯಾರು? ಯಾರಿದ್ದೀರಾ? ಯಾರು? ಯಾರು? Hello. Is this Jai Bhavani Tours and Travels? Yeah. This is Sidvi from AB Developers speaking. Tell me, sir. Our delegate Mr. Ramanujam will arrive to Bidar today morning Okay, sir. from Hyderabad at 10:30 Okay. by Bombay Express. So could you please arrange a vehicle for him?
Okay, sure, sir. Can you please send his details, sir? Okay, I'll share his coordinates through email. And please ensure to do the needful. Okay, sir. I will make it with pleasure. Thank you so much for choosing Jai Bhavani Tours and Travels. Thank you. Thank you, sir. ಹಲೋ, ಎಲ್ಲಿದ್ದೀರಾ ಹೀರೋ ಸರ್? ಆನ್ ದ ವೇ ಟು ಆಫೀಸ್ ಮೇಡಮ್. ಒಂದ್ ಕೆಲ್ಸ ಮಾಡಿ. ಹೇಳಿ, ನೀವ್ ಹೇಳಿದ್ರೆ ಮಾಡಲ್ಲ ಅಂತೀವಾ? ನೀನ್ ಎಲ್ಲಿದ್ಯೋ ಅಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗು. ಓಕೆ, ಆಮೇಲೆ? ಹೈದರಾಬಾದಿಂದ ಬರೋ ಟ್ರೈನ್ಗೆ ಒಬ್ರು ರಾಮಾನುಜಂ ಅಂತ ಗೆಸ್ಟ್ ಹಲೋ, ದೀಪು ಕೇಳಿಸ್ತಾ ಇದೆಯಾ? ಓಕೆ. వెహికల్ వచ్చిందా సార్? ఇప్పుడు వచ్చింది, వెళ్తున్నాను. నా లెవెల్కి ఇది కొంచెం చిన్న గాడి అయింది. వెహికల్ ఉంటే చాలా బాగుంటుంది. ఇట్స్ వెరీ స్మాల్ సిటీ, నో ప్రాబ్లం. బి ఆన్ ద లైన్. ఓకే సార్. ఇప్పుడు నేను మీటింగ్ వెళ్తున్నాను. అది కొటేషన్ పంపించారా? ఎంక్వైరీ చెయ్యి. 2 నిమిషాలు చేస్తాను సార్. అరే రే రే, నవ భారత్కే వదిలేచ్చామను. కొంచెం నిదానంగా వెళ్ళు, ఏం అవసరం లేదు. సార్. హలో 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 సార్. ఏంట్రా బాబు, 2 నిమిషాలు చెప్పావు, ఇంకా మళ్ళీ రావట్లేదే? పంపిస్తాను సార్, 2 నిమిషాలు. ఏంట్రా 2 నిమిషాలు అంటున్నావు రే, ఇంకా ఎంచప్ కావాలరా? సార్ వచ్చింది చూడండి. ఎప్పుడు పంపిస్తావు? చూస్తాను. డ్రైవర్ సార్, గో ఫాస్ట్. ఓకే సార్. ఏ బాబు, కొంచెం ఏసీ రైస్ చెయ్యి. ఏంట్రా అది లుక్? ఏసీ రైస్ చెయ్యి. ఏసీ ఫుల్ ಇದೆ సార్. రోడ్డు వర్స్ట్గా ఉంది, కారు వర్స్ట్గా ఉంది. నెట్వర్క్ లేదు. అక్కడ చూడు, గలీజ్గా ఉంది. ఎలా జీవిస్తున్నారో ఇక్కడ. కారు గ్లాస్ క్లీన్ చేస్తావో లేదో? ఒరే బాబు, నీకు తెలుగు రావచ్చా? ಕನ್ನಡ ಬರುತ್ತೆ ಸರ್. ఎంత ಕೊಬ್ಬರ మీకు? ಸರ್, ಕಬ್ಬು ಮುದ್ದೆ ಎಲ್ಲ ಮಂಡ್ಯ ಕಡೆಗೆ. ನಮ್ದೇನಿದ್ರು ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಹಾಕೊಂಡು ಚಚ್ತಾ ಇರೋದೆ. సార్, మాది అతిథి సత్కారంలో టాప్ లో ఉంది సార్. కెట్టోరును కనికరದಿಂದ కరియోదే నమ్ కర్ణాటక సార్. అదన్నీ వదిలే, బండి కరెక్టా ఉందా బాబు? ఓ ಗಾಡಿ ಸೂಪರೋ ರಂಗ. ಸರ್, 1 ವರ್ಷದ ಎಲ್ಲೂ ಕೈ ಕೊಟ್ಟಿರೋ ಹಿಸ್ಟ್ರಿನೇ ಇಲ್ಲ ಸರ್ ಈ ಗಾಡಿಗೆ. ಆಹಾ, ಸೂಪರ್ ಬಂಡಿರಾ ಬಾಬು. ಒಂದೇ 1 ನಿಮಿಷ ಸರ್, ಚೆಕ್ ಮಾಡ್ತೀನಿ. చేయరా. ಏನಾಯ್ತು ಇದಕ್ಕೆ? ಎಲ್ಲ ಕರೆಕ್ಟಾಗಿ ಇದೆಯಲ್ಲ? రెండు నిమిಷ ಸರ್, ರೆಡಿ ಮಾಡ್ತೀನಿ. చేయరా బాబు. ಸೂಪರ್ ಬಂಡಿ, ಸೂಪರ್గా చెయ్యి. ಸರ್, ನೀವೇ ಕೇಳಕ್ಕೆ ಹೋದ್ರಿ ಸರ್? ಬಿಸಿಲಿದೆ ಸರ್, ಒಳಗೆ ಕೂತ್ಕೊಳ್ಳಿ. ನಾನು 2 ನಿಮಿಷ ರೆಡಿ ಮಾಡ್ಬಿಡ್ತೀನಿ. 2 ನಿಮಿಷ ಸರ್. ಸರ್ ಪ್ಲೀಸ್. 2 నిమిషాలు అనుకొని 2 గంటలు చేసావు. సర్ ప్లీజ్ సార్. టైం సెన్స్ ఉందా నీకు? సార్ ప్లీజ్ సార్. ఒక ఎగ్జిక్యూటివ్ ఆఫీసర్ని తీసుకొని దాని ముందు బండి ఎలా ఉంది, బాగుందో లేదో నువ్వు చూడుకొని తీసుకొని రావాలా బండిని, తెలీదా మీకు? ఇడియట్. ఉండు, మీ ఓనర్కి ఫోన్ చేస్తాను. సార్ ನನ್ನ ಕೆಲಸ ಆಗ್ಬಿಡುತ್ತೆ ಸರ್. ಸರ್ ಪ್ಲೀಸ್ ಸರ್. ఇంపోర్టెడ్ సూట్ గలీజ్ చేస్తావా? ఇడియట్.
ಏನಾಯ್ತು ಸರ್? ಏನಾಯ್ತು ಸರ್? ಯಾರು ಸರ್ ಹೊಡೆದಿದ್ದು ನಿಮಗೆ? ಸರ್ ಏನಾಯ್ತು ಸರ್? ಇಂಥವ್ರಿಗೂ ಕೊಟ್ಟೇಸಿ ಸರ್ ನೇನಾ ಸರ್? ಒಂದು ಸರ್ ಇಂಥವ್ರಿಗೂ ಕೊಟ್ಟೇಸಿ ಮಲ್ಲ ಎವ್ರು ಕೊಟ್ಟು ನೀನು ಅಡುಕ್ತಾವ ಸರ್ ಒಂದಪ್ಪ ಸರ್ ಸರ್ ಬನ್ನಿ ಸರ್. ಸರ್ ಮೀಟಿಂಗ್ ಸರ್. ಬೀದರೆ ಒಂದು ನಾಲ್ಕು. ಅಯ್ಯೋ ಏನಾಯ್ತು ಒಂದು ಅರ್ಥ ಆಗ್ತಿಲ್ವಲ್ಲ. ನೀನಿಲ್ಲಿ ಕೆಲಸ ಮಾಡಕ್ ಬಂದಿದ್ಯೋ ಏನು ಗುಂಡಾಗರ್ದಿ ಮಾಡ್ಲಿಕ್ಕೆ ಬಂದಿದ್ಯೋ? ಹಾ, ಕಸ್ಟಮರ್ಸ್ ಅಂದ್ರೆ ನಮಗೆ ಗಾಡು. ಕಸ್ಟಮರ್ ಈಸ್ ಗಾಡ್ ಫಾರ್ ದ ಬಿಸ್ನೆಸ್ ಮ್ಯಾನ್. ಅಂತವ್ರು ನೀನು ಹಂಗ್ ಹೊಡಿತೀಯ? ಏನು ನೀನು ಆ ಥರ ಹೊಡೆದ್ಬಿಟ್ರೆ ಅವನಿಗೆ ನೀನು? ಸರ್ ನಾನು ಏನು ಮಾಡಿಲ್ಲ ಸರ್. ಏನ್ ಮಾಡಿಲ್ಲ ನೀನು? ಬೇಕು ಅಂತ ಅವ್ರದ್ದು ಬಟ್ಟೆ ಗಿಟ್ಟೆ ಎಲ್ಲ ಹರ್ಕೊಂಬಂದ್ಬಿಟ್ಟು ತಮಾಷೆ ಮಾಡ್ತಾ ಇದಾರ ಅವರು? ನಿಮ್ಮ ಅಣ್ಣನ ನೋಡಿ ನೀನು ಕೆಲಸ ಕೊಟ್ಟೆ ನಾನು ನಿನಗೆ. ಕೆಲ್ಸಕ್ಕೆ ಬಂದ ಹೆಂಗಿದ್ದಪ್ಪ, ಈಗ ಹೆಂಗಾಗಿದೆಯಾ ನೀನು? ಸರ್ ಅದು ಹೋಗ್ಬಿಡು, ಗೆಟ್ ಲಾಸ್ಟ್. ಹೋಗ್ಬಿಡು. ಡೋಂಟ್ ಶೋ ಯುವರ್ ಫೇಸ್ ಟು ಮೀ. ಹೋಗ್ಬಿಡು. ಹೋಗ ಪಕ್ಕಕ್ಕೆ. ಹೋಗ ಪಕ್ಕಕ್ಕೆ. ಹೋಗಲೇ ಹೋಗ್ ಬರ್ತೀನಮ್ಮ. ಸುಚಿ, ತಿಂಡಿ ತಿನ್ಕೊಂಡೋಗಮ್ಮ. ಏ ಬೇಡ ಅಮ್ಮ, ಅವನಿನ್ನ ರೆಡಿ ಆಗಿರಲ್ಲ. ಸೋಂಬೇರಿ ತರ ಮಲ್ಗಿರ್ತಾನೆ. ಆಫೀಸಿಗೆ ಬೇರೆ ಬೇಗ ಹೋಗ್ಬೇಕು. ಬರ್ತೀನಮ್ಮ. ಸರಿ, ಹುಷಾರಾಗಿ ಹೋಗ್ಬಾ. ನೀನ್ ಜೋಪಾನ. ಬಾಯ್. ದೀಪು,
ಹೇ ಏನಾಯ್ತು ಸುಚಿ? ಯಾಕೆ ಕಿರ್ಚ್ಕೊಂಡೆ? ಅದು ಅಲ್ಲಿ ಓಹ್ ಜಿರಳೆ ನೋಡ್ತೀಯಾ? ಬ್ಯಾಚುಲರ್ಸ್ ರೂಮ್ ಒಂದ್ಮೇಲೆ ಮಂಚದಡಿ ಜಿರ್ಲೆ, ಬಾತ್ರೂಮಲ್ಲಿ ಹೋಗಿದಾರೆ ಅಂಡರ್ವೇರ್ ಇರೋದೆಲ್ಲ ಕಾಮನ್ ಅಮ್ಮ. ನಾನೇ ಪುಕ್ಲ, ನೀನ್ ನನ್ಕಿಂತ ದೊಡ್ಡ ಪುಕ್ಲಿನಾ? ವಿಷಯ ಗೊತ್ತಾಯ್ತಾ ಸುಚಿನಿಗೆ? ನಾಳೆ ನಡೀತಾ ಇರೋ ಫಂಕ್ಷನ್ಗೆ ಹೀರೋ ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ. ನಮ್ ಬಾಸ್ಗೆ ನನ್ ಕಂಡ್ರೆ ಏನೋ ಒಂಥರ ಲವ್. ಬೈತಾನೆ, ಆದ್ರೂ ಕೆಲ್ಸ ಹೇಳ್ತಾನೆ ಅಲ್ವಾ? ಹೇ ನೀನ್ ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಈಗ ಅವನ ವಿಷಯ ಮಾತಾಡೋ ಟೈಮ್ ಅಲ್ಲ, ನಡಿ ಹೋಗೋಣ. ಗ್ರೇಟ್ ಬಾಸ್ ನೀವು. ಹಗ್ಲೊತ್ತಲ್ಲಿ ನೋಡಿದ್ರು ಮೀಟರ್ ಆಫ್ ಆಗೋ ತರ ಸಿನಿಮಾ ಮಾಡಿದಿರಲ್ಲ. ರಿಯಲ್ ಸ್ಟಾರ್ ಬಾಸ್ ನೀವು. ಶ್ ಅಂತ ಸೈಲೆಂಟ್ ಮೋಡ್ ನಲ್ಲೂ ಡಿಫ್ರೆಂಟ್ ಆಗಿ ಸೌಂಡ್ ಮಾಡಿದ್ರಲ್ಲ ಬಾಸ್ ನೀವು. ರಿಯಲಿ ಸೂಪರ್ ಬಾಸ್. ವೈಬ್ರೇಟ್ ಮೋಡಾ? ಹೇಳಿ ಮೇಡಮ್. ಹಲೋ ದೀಪು, ಎಲ್ಲಿದ್ಯಾ? ಯಾಕೆ ಡಲ್ ಆಗಿದ್ಯಾ ಸುಚಿ? ಅದು ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕಿತ್ತು. ಅಷ್ಟೇನಾ? 2 ಮಿನಿಟ್ಸು ಬಸವನ ಟೆಂಪಲ್ ಹತ್ರ ಇರ್ತೀನಿ, ಓಕೆನಾ? ಸರಿ. ಯಾರು? ಅವೆಲ್ಲ ನಿನ್ಗೆ ಯಾಕೆ? ಯಾಕೆ ಸುಚಿ ಏನು ಮಾತಾಡ್ತಾನೆ ಇಲ್ಲ? ಏನು ಯೋಚನೆ ಮಾಡ್ತಿದ್ಯಾ? ಅದು ಬೆಳಗ್ಗೆ ನಿಮ್ ಮನೆಗ್ ಬಂದಾಗ ಏನೋ ಒಂಥರ ಆಯ್ತು ಕಣೋ. ಹೌದಾ? ನನಗೂ ಅಷ್ಟೇ ಕಣೆ. 2-3 ದಿನದಿಂದ ಏನೋ ಒಂಥರ ಆಗ್ತಿತ್ತು, ಅದಕ್ಕೆ ನಿಂಗೆ ಇಲ್ಲಿ ಬರಕ್ ಹೇಳ್ದೆ. ಹೌದು, ನಾಳೆ ಫಂಕ್ಷನ್ ಎಲ್ಲಿ? ಅಲ್ಲೇ ನಮ್ ಬೀದರ್ ಕೋಟೆಲಿ. ಕೋಟೆಲ್ಲ? ಹಾಗಾದ್ರೆ ನಿನ್ ಜೊತೆ ನಾನು ಬರ್ತೀನಿ. ಲೇ, ನೀನ್ ಅಲ್ಲೋಗಿ ನೋಡೋದ್ಕಿಂತ ಮನೇಲಿ ಕುತ್ಕೊಂಡು ಟಿವಿಲೇ ನೋಡ್ಬೋದು. ಪಬ್ಲಿಕ್ ಬೇರೆ ಜಾಸ್ತಿ ಇರುತ್ತೆ, ಬೇಡಪ್ಪ. ಈಗೇನು ನನ್ ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಹೇ ಯಾಕಿಷ್ಟು ಕೋಪ ಮಾಡ್ಕೋತೆ ಚಿನ್ನ? ನನ್ ಜೊತೆಲೆ ಕರ್ಕೊಂಡು ಹೋಗ್ತೀನಿ ಬಾ. ದೀಪು, ಹೀರೋಗಳಂದ್ರೆ ಹೆಂಗಿರ್ತಾರೋ? ಅಂದ್ರೆ ನೋಡೋಕ್ ಹೇಗಿರ್ತಾರೆ ಅಂತ. ಇನ್ ಹೇಗಿರ್ತಾರೆ? ಅವರು ನಂತರನೇ ಸ್ಮಾರ್ಟ್ ಆಗಿರ್ತಾರೆ. ಹಾಗಾದ್ರೆ ಹೀರೋಯಿನ್ಗಳು? ಹೀರೋಯಿನ್ಗಳ ಅವರು ತುಂಬಾನೇ ಚೆನ್ನಾಗಿರ್ತಾರೆ. ನನ್ಗಿಂತ ಚೆನ್ನಾಗಿರ್ತಾರಾ? ನಿನಗಿಂತ ಚೆನ್ನಾಗಿರ್ತಾರ ಬಿಡು. ನಿನ್ನ ಹಾಗಲ್ಲ ಕಣ ಹೇಳಿದ್ದು ನಾನು. ಹೆಣ್ಣು ಮಕ್ಳು ಒಂಥರ ಮಲ್ಗೆ ಹೂ ಇದ್ದ ಹಾಗೆ. ಕಸದಲ್ಲಿದ್ರು ಚೆನ್ನಾಗಿರ್ತಾರೆ, ಕಳ್ಸದಲ್ಲಿದ್ರು ಚೆನ್ನಾಗಿರ್ತಾರೆ. ಈಗ ನಿನ್ನೆ ನೋಡು, ಹಗ್ಲಲ್ಲೇ ಒಂಥರ ಬ್ಯೂಟಿಯಾಗಿ ಕಾಣಿಸ್ತೀಯ, ರಾತ್ರಿ ಆದ್ರೆ ಇನ್ನೂ ಸೂಪರ್ ಆಗಿ ಕಾಣ್ತೀಯ. ಹಾಗೇ ಹತ್ರ ಬಂದ್ರೆ ಸುಮ್ನೆ ಮೆಟ್ಲ ಹತ್ತಿಸ್ಬೇಡ. ನಿಜವಾಗ್ಲು ಐ ಲವ್ ಯು ಸುಚಿ. ಐ ಟು ಲವ್ ಯು ದೀಪು. ಸುಚಿ, ನಿಂಗೆ ಊಟ ಹಾಕೊಡ್ಲಮ್ಮ? ಫಂಕ್ಷನ್ ಅಲ್ಲೇ ನಂದು ಊಟ ಆಯ್ತು, ನಿಂದಾಯ್ತಾ? ನಂದಾಯ್ತು. 1 ಗ್ಲಾಸ್ ಹಾಲು ಕುಡಿದು ಮಲ್ಕೋ, ಹಂಗೆ ಮಲ್ಕೋಬೇಡ. ಆಯ್ತು.
ಹಲೋ, ಯಾವಾಗ, ಎಲ್ಲಿ? ನನಗೆ ಫೋನ್ ಮಾಡಿದವ್ರನ್ನ ಕರ್ಸಿದ್ದೀರೇನ್ರಿ? ಹ್ಞೂ ಸರ್, ಕರ್ಸಿದ್ದೀನಿ ಸರ್. ಕರೀರಿ. ಪವನ್ ಸರ್, ಬಂದೆ ಸರ್. ನಮಸ್ತೆ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಆಯ್ತು ಸರ್. ರಿಪೋರ್ಟ್ನ ಸ್ಟೇಷನ್ಗೆ ತಂದುಬಿಡಿ. ಸರಿ ಸರ್. ಹಂಗೆ ಒಂದು ಫೋನ್ ನಂಬರ್ ತಗೊಳ್ರಿ. ಓಕೆ ಸರ್. ಎಂಕ್ವೈರಿ ಟೈಮ್ ಬೇಕು ಇವನು. ಕರೆಸ್ತೀನಿ ಸರ್. ಬೆಳ್ಳಂಬೆಳಗ್ಗೆ ವ್ಯಕ್ತಿಯೋರನ್ನು ನೇಣು ಬಿಗಿದುಕೊಂಡು ಶವವಾಗಿ ಪತ್ತೆಯಾಗಿರುವ ಘಟನೆ ನಗರದ ರಾಂಪುರಿಯ ಕಾಲೋನಿಯ ಮನೆಯೊಂದರಲ್ಲಿ ಜರುಗಿದೆ. ಪೊಲೀಸರು ಈಗಷ್ಟೇ ತಪಾಸಣೆಯನ್ನು ಮುಗಿಸಿದ್ದಾರೆ. ಸ್ಥಳೀಯರ ಪ್ರಕಾರ ಸತ್ತಿರುವ ವ್ಯಕ್ತಿಯನ್ನು ತರಕಾರಿ ವ್ಯಾಪಾರಿ ಉದಯ್ ಎಂದು ಗುರುತಿಸಲಾಗಿದೆ. ಘಟನೆಯ ಬಗ್ಗೆ ವಿಚಾರಣೆಯ ಬಳಿಕ ವಿವರವಾಗಿ ತಿಳಿಸುವುದಾಗಿ ಎಸ್ಐ ರಾಮ್ ಗೋಪಾಲ್ ರಾವ್ TV9ಗೆ ಹೇಳಿಕೆ ನೀಡಿದ್ದಾರೆ. ಕ್ಯಾಮರಾಮ್ಯಾನ್ ಸುರೇಶ್ ಜೊತೆ ಕಾರ್ತಿಕ್ ರಾಠೋಡ್. ಖುದಾ ಹಾಫೀಸ್ ಪಂಡಿತ್. ವಿಷಯ ಗೊತ್ತಾಯ್ತಾ ರಫೀಕ್? ಗೊತ್ತೇಳ್ರಿ ರೀ ಪಂಡಿತ್ರೆ. ಅದಕ್ಕ್ಯಾಕೆ ನೀವು ಈ ರೇಂಜಿಗೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಮೊದಲು ಕೆಲಸ ಮುಗಿಸೋಣ. ಅಲ್ಲ ರಫೀಕ್, ನೆನ್ನೆ ಆಗೆ ಕಿ ಬಾತ್ ಆಗೆ ದೇಖಾ ಜಾಯೇಗಾ. ಫೋನ್ ಮಾಡಗ್ಲಾ? ಖುದಾ ಹಾಫೀಸ್. ರಫೀಕ್ ರಫೀಕ್ ಹೀಗೆ ಮಾಡ್ಕೊಂಡ? ಬೆಳಗ್ಗೆ ನಾನು ಆಫೀಸಿಗೆ ಹೋಗ್ಬೇಕಾದ್ರೆ ನಿಮ್ ಮನೆ ಹತ್ರ ತುಂಬಾ ಜನ ಸೇರಿದ್ರಲ್ಲ, ಏನ್ ವಿಷಯ? ನಮ್ಮ ಮನೆ ಪಕ್ಕದಲ್ಲಿ ಉದಯ ಅಂತಿದ್ನಲ್ಲ, ಅವನು ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡ. ಪೊಲೀಸ್ನವ್ರು ಬಂದು ಮಹಾಜರ್ ಮಾಡ್ತಿದ್ರು, ಅದಕ್ಕೆ ಜನ ಎಲ್ಲ ಸೇರಿದ್ರು. ಓ ಹೌದಾ? ಚಿಕ್ಕ ವಯಸ್ಸೇ ಅಲ್ವಾ? ಅವನ್ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ? ಯಾಕೆ ಅಂತ ನನಗೂ ಗೊತ್ತಿಲ್ಲ, ಆದರೆ ಸಿಕ್ಕದಾಗೆಲ್ಲ ಹಾಯ್ ಬಾಯ್ ಅಂತ ಮಾತಾಡ್ಸೋನು. ಹೌದಾ? ಚೆನ್ನಾಗೇ ಇದ್ದ. ಅವನು ಯಾಕೆ ಈ ಥರ ಮಾಡ್ಕೊಂಡ ಅಂತ ಅರ್ಥ ಆಗಲಿಲ್ಲ. ಹೋಗ್ಲಿ ಬಿಡು, ಅವ್ರವ್ರ ಪ್ರಾಬ್ಲಮ್ ಅವ್ರವ್ರಿಗೆ ದೊಡ್ಡದು ಅಲ್ವಾ? ಸುಚಿ, ಸುಚಿ
ನಮ್ ಬಾಯಿನ ಎದ್ರಾಕತ್ಯಾ ಬುದ್ಧಿ ಇದೆಯೇನೋ ನಿನ್ಗೆ? ನೀನ್ ಯಾರ ಮೇಲೆ ಕೈ ಮಾಡಿದ್ಯ ಅಂತ ಜ್ಞಾನ ಇದೆಯಾ ನಿಂಗೆ? ಏನಾಯ್ತು ಸುಚಿ? ಅವ್ನ್ ಎಷ್ಟ್ ಪವರ್ಫುಲ್ ಅಂತ ಗೊತ್ತೇನೋ ನಿನ್ಗೆ? ಅವನೇನಾದ್ರೂ ಮನ್ಸ್ ಮಾಡಿದ್ರೆ ನಮ್ಮನ್ನ ಚಿಟ್ಕೆ ಹೊಡೆದ್ರಲ್ಲಿ ಮುಗಿಸ್ಬಿಡ್ತಾನೆ. ಅಂತವ್ನ ಅದು ಅವನ ಏರಿಯಾಕ್ ಹೋಗಿ ಹೊಡೆದಿದ್ಯಲ್ಲ. ಅಬ್ಬಾ, ಸದ್ಯ ನಾನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ ಬಿಟ್ಟ, ಇಲ್ಲ ಅಂದಿದ್ರೆ ಅಷ್ಟೇ. ಅಲ್ಲ, ಜಗಳ ಅಂದ್ರನೇ ಹೆದರ್ಕೊಂಡ್ ಸಾಯ್ತಿದ್ ನಿನಗೆ ಏನಾಯ್ತು ಇದ್ದಕ್ಕಿದ್ದಂಗೆ? ಯಾಕಿಂಗ್ ಆಡ್ತಿದ್ಯಾ? ಅಯ್ಯೋ, ನಾನು ಏನು ಮಾಡಿಲ್ಲ ಸುಚಿ. ನೀನ್ ಏನ್ ಹೇಳ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಕೂತಿರೋದ್ ನೋಡು ಮಳ್ಳಂತರ. ಅಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅದೇನ್ ನಡೀತು ಅಂತ ಬಿಡ್ಸಿ ಹೇಳೆ. ನಿಂಗ್ ಅದೆಲ್ಲ ಅರ್ಥ ಆಗಲ್ಲ, ಸುಮ್ನಿರಮ್ಮ. ಹೌದೇ, ನನಗೆಲ್ಲ ಅರ್ಥ ಆಗ್ಬೇಕು ಹೇಳು. ಅವ್ನ್ ನೋಡಿದ್ರೆ ಗರ ಬಡ್ದವನ್ ತರ ಕೂತಿದ್ದಾನೆ, ನೀನ್ ನೋಡಿದ್ರೆ ಒಟ ಅಂತ ಹುಚ್ಚಿಡ್ದವಳ ತರ ಆಡ್ತಾ ಇದೀಯಾ. ಎಸ್, ಕರೆಕ್ಟ್. ನನಗ್ ಹುಚ್ಚೆ ಹಿಡ್ದಿದೆ. ನೀನ್ ಹೇಳಿದ್ ಕರೆಕ್ಟ್ ಅಮ್ಮ. ನನಗ್ ಈಗ ಗೊತ್ತಾಯ್ತು ಇವನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಬಾ. ಬೀಯಿಂಗ್ ಎ ಸೈಕ್ಯಾಟ್ರಿಸ್ಟ್, ನಾನ್ ಮಾಡಿರೋ ಟೆಸ್ಟ್ಗಳ ಪ್ರಕಾರ ಫಿಕಲ್ನೆಸ್ ಏನೂ ಕಾಣಿಸ್ತಿಲ್ಲ. ಇವ್ರ ಮೈಂಡ್ ಬ್ಯಾಲೆನ್ಸ್, IQ, ಥಿಂಕಿಂಗ್ ಕೆಪಾಸಿಟಿ, ಎವ್ರಿಥಿಂಗ್ ಇಸ್ ನಾರ್ಮಲ್. ನೀವ್ ಹೇಳಿದ ಪ್ರಕಾರ ಯಾವುದೇ ಸ್ಪ್ಲಿಟ್ ಪರ್ಸನಾಲಿಟಿಯ ಸೈನ್ ಸಿಂಪ್ಟಮ್ಸ್ ಇವ್ರ ಹತ್ರ ಕಾಣಿಸ್ತಿಲ್ಲ. ಅಲ್ಲ ಡಾಕ್ಟರ್, ಅದು ಮಾರ್ಕ್. ನಥಿಂಗ್ ಟು ವರಿ, ಹಿ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಯು ಮೇ ಗೋ. ಇನ್ನ ಎಷ್ಟು ದಿನ ಅಂತ ಹಿಂಗೆ ಅಲ್ಲಿತಿರೋದು ಬಿಟ್ರೆ ಬರೀ ಓಡಾಡೋದೇ ಆಗೋಯ್ತು. ಬೇಗ ಹುಡುಕಿ ಸರ್. ದೀಪು ನೋಡ್ತಿದ್ರೆ ಇಲ್ಲೇ ಅಲ್ಲ, ಯಾವ ಆಸ್ಪತ್ರೆಗೆ ಕರ್ಕೊಂಡೋದ್ರು ಹಿಂಗೆ ಹೇಳ್ತಾರೆ. ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡೋದ್ರು ಅಲ್ಲಿ ಅವ್ರಿಗೇನೂ ಗೊತ್ತಾಗೋದಿಲ್ಲ. ಅವನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನನಗ್ ಗೊತ್ತು. ನೀವು ಹೇಳ್ದಂಗೆ
ಇವನಿಗೆ ಹೀಗಾಗ್ತಿರೋದು ಇವತ್ತಿಂದಲ್ಲ, 6 ದಿನಗಳಿಂದ. 6 ದಿನದಿಂದ ಉಷ್ಟಿ ಮಾತು ತೋರಿಸ್ತಿದ್ದೀರಲ್ರಿ ಪಂಡಿತ್ರೆ, ಇನ್ನು ಉಳಿದಿರೋದು 7 ದಿನ, ಅಷ್ಟರಲ್ಲಿ ಏನ್ ಮಾಡ್ತೀರಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಅದೇ ಯಾಕೆ ಅಂತ. ಯಾಕೆ ಅಂದ್ರೆ ಕಳೆದ 6 ದಿನಗಳಿಂದ ಒಂದು ಬಲವಾದ ಆತ್ಮ ಇವನ ಹಿಂದೆ ಬಿದ್ದಿದೆ. ಅದೇ ಹಿಂಗೆಲ್ಲ ಆಡಿಸ್ತಾ ಇರೋದು. ಅದರಿಂದ ಏನ್ ಅಪಾಯ ಇದೆ, ಅದ್ ಯಾಕೆ ಇವನ್ ಹಿಂದೆ ಬಿದ್ದಿದೆ, ಅದ್ ಯಾಕೆ ಹೀಗೆಲ್ಲ ಇವನ್ ಆಡಿಸ್ತಾ ಇದೆ ಅಂತ ಗೊತ್ತಾಗೋದೇ ಇಲ್ಲ. ಈ ಕಡೆ ಈ ಕಡೆ ಇಲ್ಲೇ ಇದೆ. ಇಲ್ಲೇ ಅಲ್ಲ, ಬೇರೆ ಎಲ್ಲೇ ಹೋದ್ರು ಅದು ಮಾತ್ರ ಯಾರಿಗೂ ಗೊತ್ತಾಗಲ್ಲ. Yes! This is the place for which we are searching these days. Finally we got it! ನಾವು 6 ದಿನಗಳಿಂದ ಸತತವಾಗಿ ಹುಡುಕ್ತಾ ಇದ್ದ ಜಾಗ ಇವತ್ತು ಸಿಕ್ಕಿದೆ. ಇನ್ಶಾ ಅಲ್ಲಾ ಪಂಡಿತ್ರೆ, ನೀವು ಸಾಧಿಸ್ಬಿಡ್ರಿ. ಯಾಕಂದ್ರೆ ತನ್ನ ಕೊನೆ ಆಸೆ ಹೇಳ್ಕೊಳ್ದೆ ಸತ್ತಿರೋ ವ್ಯಕ್ತಿ ಆತ್ಮ ಅದು. ತನ್ನ ಕಾರ್ಯ ಸಿದ್ಧಿಸ್ಕೊಳ್ಳುವವರೆಗೂ ಅದು ಇವನಿಂದ ಹೋಗೋಕ್ ಸಾಧ್ಯನೇ ಇಲ್ಲ. ಹದಿಮೂರು ದಿನ ಅದು ಇವನ ಜೊತೆಯಲ್ಲೇ ಇರುತ್ತೆ. ಆದ್ರೆ ಒಂದು ಮಾತ್ರ ಹೇಳೋಕ್ ಸಾಧ್ಯ, ಅದಕ್ಕೆ ತನ್ನ ಕಾರ್ಯ ಸಾಧಿಸ್ಕೊಳ್ಳೋಕಿರೋದು ಬರೀ 7 ದಿನ. 7 ದಿನ? ರಫೀಕ್, ಶಫಿ, ಮುರಳಿ, ಇವತ್ತಿಗೆ 7ನೇ ದಿನದ ಸಾಯಂಕಾಲ ಸಂಜೆ 7 ಗಂಟೆಗೆ ನಾನು ಹೇಳಿದ ಪ್ರಾಜೆಕ್ಟ್ ಪ್ರಾರಂಭ ಆಗಬೇಕು. ಖಂಡಿತ ಸರೋರ್ ಪಂಡಿತ್. ಈ 7 ದಿನಗಳಲ್ಲಿ ಇವನಿಗೆ ತುಂಬಾನೇ ಅಪಾಯ ಇದೆ. 8ನೇ ದಿವಸದಿಂದ ನೀವು ನಾನು ನಮ್ಮ ಜೀವನನ ಅಂದ್ಕೊಂಡು ಹಾಗೆ ಅನುಭವಿಸ್ಬೋದು. ಬಟ್ ಈ 7 ದಿನ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ಲೇಕಿನ್ ಈ ಮುಂದಿನ 7 ದಿನಗಳವರೆಗೆ ಇವನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಸೆಂಚುರಿ ಹುಡುಗಿಯಾಗಿ ಅವನ್ಯಾರೋ ಬಾಬಾ ಅಂತೆ. 6 ದಿನ ಮುಗೀತು, 7 ದಿನ ಬಾಕಿ ಇದೆ. ಟೋಟಲ್ 13 ದಿನ ಹಾಗೆ ಹೀಗೆ ಆತ್ಮ ಗೀತ್ಮ ಅಂತ ಕೇಳ್ಕೊಂಡು ತಲೆ ಕೆಡ್ಸ್ಕೊಂಡ್ ಕೂತಿದ್ಯಲ್ಲ, ನಿನ್ ಬುದ್ಧಿ ಏನಾದ್ರೂ ನೆಟ್ಗಿದೇನೆ? ಮಾರ್ಕೆಟ್ ಅಲ್ಲಿ ಅವನ ಅವತಾರನ ಕಣ್ಣಾರೆ ನೋಡ್ದೆ ಹೋಗಿದ್ದಿದ್ರೆ ನಾನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಅವತ್ತು ಆ ಹೈದರಾಬಾದ್ ಡೆಲಿಗೇಟ್ ಇವ್ನು ಹೆಂಗೆಂಗೋ ಆಡ್ದ ಅಂತ ಕಂಪ್ಲೇಂಟ್ ಮಾಡ್ದ. ನಾನ್ ನಂಬ್ಲಿಲ್ಲ. ಇನ್ಫ್ಯಾಕ್ಟ್ ಬಾಸ್ಗೂ ನಾನೇ ಕನ್ವಿನ್ಸ್ ಮಾಡ್ದೆ. ಆದ್ರೆ ಅದ್ ಯಾಕೋ ಗೊತ್ತಿಲ್ಲ ಕಣೆ, ನಿನ್ನೆಯಿಂದ ನಂಗೆ ತುಂಬಾನೇ ಭಯ ಆಗ್ತಿದೆ. ನೋಡ್ ಸುಚಿ, ಇಟ್ ಮೇ ಬಿ ಎ ಸೈಕಿಕ್ ವೈಬ್ರೇಷನ್. ಅದಕ್ಕೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತೀಯಾ? ಸೈಕಿಯಾಟ್ರಿಸ್ಟ್ ಹತ್ರನೂ ಕನ್ಸಲ್ಟ್ ಮಾಡಿಸ್ದೆ. ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂತ ಹೇಳಿದ್ರು. ತಾನ್ ಲವ್ ಮಾಡ್ತಿರೋ ಹುಡ್ಗಿನ ಯಾರಾದ್ರೂ ಕಣ್ಣೆತ್ ನೋಡಿದ್ರೆ ಕಣ್ ಕಿತ್ತಾಕ್ತೀನಿ ಅಂತ ಡೈಲಾಗ್ ಹೊಡೆಯೋ ಹುಡುಗರಿದ್ದಾರೆ. ಅಂಥದ್ರಲ್ಲಿ ತನ್ ಎದುರುಗೇನೆ ತನ್ ಲವರ್ ಮೇಲ್ ಕೈ ಹಾಕ್ದಾಗ 2-3 ಏಟ್ ಹೊಡೆದಿದ್ದಾನೆ. ಅದಕ್ಕೆಲ್ಲ ನೀನು ಎಜುಕೇಟೆಡ್ ಆಗಿರೋ ನೀನಿದನ್ನೆಲ್ಲ ನಂಬ್ತೀಯಾ? ದೇವ್ರು ಅನ್ನೋ ಪಾಸಿಟಿವ್ ಎನರ್ಜಿ ನಂಬದ್ಮೇಲೆ ದೆವ್ವ ಅನ್ನೋ ನೆಗೆಟಿವ್ ಎನರ್ಜಿನೂ ನಂಬಲೇಬೇಕಲ್ವಾ? ನನಗ್ ತುಂಬಾ ಭಯ ಆಗ್ತಿದೆ ಜ್ಯೋತಿ, ಅವ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ. ರಿಲ್ಯಾಕ್ಸ್ ಸುಚಿ, ನೀನ್ ಹೇಳ್ದ ಹಾಗೆ ಅದೇನೋ ಪವರು ಪ್ರಾಬ್ಲಮ್ ಎಲ್ಲ ಇದೆ ಅಂದ್ಮೇಲೆ ಅದಕ್ಕೊಂದ್ ಸೊಲ್ಯೂಷನ್ ಇರ್ಲೇಬೇಕಲ್ವಾ? ದೀಪುನ್ ಕರ್ಕೊಂಡು 4 ಡೇಸ್ ಎಲ್ಲಾದ್ರೂ ಓಡಾಡ್ಬಿಟ್ಬಾ. ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಿದ್ದ ಹಾಗೆ ನಿನ್ ಡಿಪ್ರೆಷನ್ ಮೂಡ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಏನಾದ್ರೂ ಹೀಗೆ ಹೆಚ್ಚು ಕಮ್ಮಿ ಆದ್ರೆ? ಹೌದಲ್ವಾ? ಒಂದ್ ಕೆಲ್ಸ ಮಾಡು, ಅಲ್ಲಿ ಇಲ್ಲಿ ಸುತ್ತಾಡೋ ಬದ್ಲು ನಮ್ ಅಂಕಲ್ ಫ್ರೆಂಡ್ದು ಆಯುರ್ವೇದಿಕ್ ಸೆಂಟರ್ ಇದೆ, ಅಲ್ಲಿಗೆ ಹೋದ್ರೆ ಅವನಿಗೆ ಟ್ರೀಟ್ಮೆಂಟು ಆಗತ್ತೆ, ನಿನಗ್ ಜಾಗನೂ ಚೇಂಜ್ ಆಗುತ್ತೆ. ನೀನ್ ಎಸ್ ಅನ್ನೋದಾದ್ರೆ ಈಗ್ಲೇ ಫೋನ್ ಮಾಡಿ ಎಲ್ಲಾ ವಿಷಯನೂ ತಿಳಿಸ್ತೀನಿ. ಆಯ್ತು. ಕಮಾನ್ ಸುಚಿ, ಎಲ್ಲ ಒಳ್ಳೇದಾಗತ್ತೆ, ಬಾ ಹೋಗೋಣ.
ಸ್ವಿಚ್ ಆಫ್ ಮಾಡ್ತಾ ಇದೆ. ನೀನಾ? ಏನಾಯ್ತು ದೀಪು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಇಲ್ಲ ಸುಚಿ, ಒಬ್ಬ ಹುಡುಗ ಆಗಿ ಕಾಲಿಂಗ್ ಬೆಲ್ ಸೌಂಡ್ ಆದ್ರೂ ಡೋರ್ ಓಪನ್ ಮಾಡೋಕೆ ಭಯ ಆಗ್ತದೆ. ವಿಚಿತ್ರವಾಗಿರೋ ಸೌಂಡ್ಗಳೆಲ್ಲ ನನ್ನ ಕಿವಿ ಕೇಳಿಸುತ್ತೆ. ಹೀಗೆ ಆದ್ರೆ ನಾನು ನಿಜವಾಗ್ಲೂ ಮೆಂಟ್ಲಾಗ್ಬಿಡ್ತೀನಿ ಸುಚಿ. ಪ್ಲೀಸ್ ಪ್ಲೀಸ್ ಸೇವ್ ಮೀ ಸುಚಿ. ಹೇ ಬುದ್ದು, ನಾನು ಇರೋವರೆಗೂ ನಿನಗೇನಾದ್ರೂ ಆಗೋದಕ್ಕೆ ಬಿಡ್ತೀನೇನೋ. ಡೋಂಟ್ ವರಿ, ಐ ಆಮ್ ವಿತ್ ಯು. ಐ ಲವ್ ಯು ಸುಚಿ, ಐ ಲವ್ ಯು. ಲವ್ ಯು ಟು. ದೀಪು, ನಮಸ್ತೆ ಗುರುಜಿ. ನಮಸ್ಕಾರ ದೀಪು ಅವರೇ. ನಿಮಗೆ ರಾತ್ರಿ ಭಯಾನಕವಾದ ಕನಸೇನಾದ್ರು ಬೀಳುತ್ತಾ? ಮತ್ತೆ ಆ ಕನಸಲ್ಲಿ ಯಾರೋ ಬಂದು ನಿಮ್ಮನ್ನು ಕರೆದ ಅನುಭವ ಆಗ್ತಿದ್ಯಾ? ಕನ್ಸೇನು ಬೀಳಲ್ಲ ಸರ್. ಆದರೆ ಎಚ್ಚರ ಇದ್ದಾಗಲೇ ಈ ಥರ ಅನುಭವಗಳೆಲ್ಲ ಆಗ್ತಾ ಇದೆ ಸರ್. ಓಹೋ. ಇತ್ತೀಚೆಗೆ ಒಂದು 8 ದಿನಗಳಿಂದ ಮನೆಗೆ ಹೋದ್ರೆ ಸಾಕು, ಯಾರೋ ನನ್ನ ಹಿಂದೆ ಮುಂದೆ ಅಕ್ಕ ಪಕ್ಕ ಓಡಾಡ್ದಂಗೆ ಕೈ ಬೀಸ್ ಕರೆದಂಗೆ ಅನುಭವ ಆಗ್ತಿದೆ ಸರ್. ಓಕೆ, ಇದನ್ನ ನಿಮ್ಮ ತಂದೆ ತಾಯಿ ಯಾರಿಗಾದ್ರೂ ಹೇಳಿದ್ದೀರಾ? ಹೇಳ್ಕೊಳಕ್ಕೆ ಅಂತ ನನ್ಗೆ ಅವ್ರು ಯಾರು ಇಲ್ಲ ಸರ್. ನಾನೊಬ್ಬ ಅನಾಥ. ಐ ಆಮ್ ಸಾರಿ. ಒಡ ಹುಟ್ತಾ ಇದ್ರು ನಮ್ಮ ಅಣ್ಣನ ಥರ ಯಾವಾಗಲೂ ಜೊತೆಗಿರ್ತೀನಿ ಅನ್ನೋ ನನ್ನ ಫ್ರೆಂಡ್ ಇದ್ದಾನೆ. ಅವ್ನಿಗೆ ಹೇಳೋಣ ಅಂತಂದ್ರೆ 10 ದಿನದ ಹಿಂದೆ ಅವನು ಟ್ರಾವೆಲಿಂಗ್ ಟ್ರೈನಿಂಗ್ಗೋಸ್ಕರ ಚೆನ್ನೈ ಹೋಗಿದ್ದಾನೆ. ಓಕೆ, ಫೈನ್. ನಿಮಗೆ ಈ ದೆವ್ವ, ಭೂತ, ಆತ್ಮ, ಪುನರ್ಜನ್ಮ ಇದ್ರ ಬಗ್ಗೆ ನಂಬಿಕೆ ಇದೆಯಾ? ಸರ್ ಅದು ಸರಿ, ಬನ್ನಿ ನನ್ನ ಜೊತೆ. ಶ್ಲೋಕ ಕೇಳಿಸ್ತಾ ಇದೆಯಾ? ಹಾಂ ಸರ್, ಕೇಳಿಸ್ತಾ
ಅನಿಸ್ತದೆ. ಅದನ್ನ ಸಾಧ್ಯವಾದರೆ ಮತ್ತೆ 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 ಪುನರುಚ್ಚರಿಸಿ. ಆಯ್ತು ಸರ್. ಮತ್ತೆ ನಿನ್ನೆ ಏನಾಯ್ತು, ಮೊನ್ನೆ ಏನಾಯ್ತು, ಅದ್ರ ಹಿಂದಿನ ದಿನ ಏನಾಯ್ತು ಅದನ್ನ ನೆನಪು ಮಾಡ್ಕೊಳ್ಳಿ, ನೆನಪು ಮಾಡ್ಕೊಳ್ಳಿ, ನೆನಪು ಮಾಡ್ತಾ ಹೋಗಿ, ಮಾಡ್ಕೊಳ್ಳಿ. बीदर का नवाब का काम बहुत खूब. बस आपकी दुआ है भाईजान. गुलबर्गा का ख्वाजे बंदे नवाज से लेकर बीजापुर तक हमारा ही हुकूमत चलता है, लेकिन सिवाय बीदर आप हमारे बुजुर्ग हैं. इसका मतलब ये नहीं कि हम आपके गुलाम हैं. मेरे कहने का मतलब गुलामी नहीं. बस कह दिया ना, शहंशाह आगे एक लफ्ज भी सुनना नहीं चाहते. उस्ता की मुवाफ हो जनाब. बीदर शहंशाह का आन है. अगर इस तरफ कोई आंख भी उठाया ना तो चीर के रख देंगे, क्योंकि ये खिला शहंशाह का जान है. ನಿಜಾಮರ ಆಳ್ವಿಕೆಯಲ್ಲಿ ಇದ್ದ ಹೈದರಾಬಾದ್ ಪ್ರಾಂತ್ಯದ ನವಾಬ ಮತ್ತು ಬೀದರ್ ಪ್ರಾಂತ್ಯದ ನವಾಬ ಇಬ್ಬರು ಸಂಬಂಧದಲ್ಲಿ ಅಣ್ಣ ತಮ್ಮಂದಿರಾದರೂ ಅಧಿಕಾರವೆಂಬ ಮಾಯೆ ಇಬ್ಬರ ಸಂಬಂಧದಲ್ಲಿ ಬೆರುಕು ಮೂಡಿಸುತ್ತೆ. ಕೇವಲ ಒಬ್ಬ ಸೇನಾಧಿಪತಿ ತನ್ನ ವಿರುದ್ಧ ಏರು ಧ್ವನಿಯಲ್ಲಿ ಮಾತನಾಡಿ ಅವಮಾನವೆಸಗಿದ್ದನ್ನು ಸಹಿಸದೆ ಹೈದರಾಬಾದ್ ನವಾಬ ಸಿಟ್ಟಿಗೆದ್ದು ತನ್ನ ಪ್ರಾಂತ್ಯಕ್ಕೆ ಹಿಂತಿರುಗುತ್ತಾನೆ. ಈ ಸೇನಾಧಿಪತಿಯ ಸ್ವಭಾವ ತಮ್ಮನಾದ ಬೀದರ್ ಪ್ರಾಂತ್ಯದ ನವಾಬನಿಗೆ ಒಳಗೊಳಗೆ ಖುಷಿ ಕೊಡುತ್ತಿರುತ್ತೆ. ಆದರೆ ಅಣ್ಣ ತಮ್ಮಂದಿರಿಬ್ಬರು ಒಂದು ಕಡೆ ಸಂಬಂಧ, ಇನ್ನೊಂದು ಕಡೆ ಅಧಿಕಾರ, ಈ ಗೊಂದಲದಲ್ಲಿ ಸಿಲುಕಿ ವ್ಯಥೆ ಪಡುತ್ತಿರುತ್ತಾರೆ. सरफरोशी की दास्तां में ऊंचा है इनका मुकाम. जिंदगी के फलसफे में प्यार बन गया बेईमान. कैसा है ये इम्तिहान, क्या से क्या हुआ जहां. ये लम्हे हैं मीठे, हाथ से ये ना छूटे. सुल्तान शहंशाह तकदीर इनसे खुलती है. कुदरत भी मेहरबान है, कर ले सलाम. सल्तनत की शान है, इधर की ये आन है. शेर ये जवां है, कर ले सलाम. गुलाम से गुलामगिरी नहीं, बल्कि तेरे लाश पे सुल्तानगिरी करके दिखाऊंगा. ಹೈದರಾಬಾದ್ ನವಾಬನಿಗೆ ತನಗಾದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುವ ಛಲ.
ಜೊತೆಗೆ ಬೀದರ್ ಪ್ರಾಂತ್ಯವನ್ನು ವಶಪಡಿಸಿಕೊಳ್ಳುವ ಹೆಬ್ಬಯಕೆಯನ್ನು ತೀರಿಸಿಕೊಳ್ಳಲು ಹೊಂಚು ಹಾಕುತ್ತಿರುತ್ತಾನೆ. ಇತ್ತ ಬೀದರ್ ಪ್ರಾಂತ್ಯದ ನವಾಬ ಔರಂಗಾಬಾದ್ ಪ್ರವಾಸದಲ್ಲಿದ್ದಾಗ ಒಬ್ಬ ಸುಂದರ ತರುಣಿಯನ್ನು ಕಂಡು ಮೋಹಿತನಾಗುತ್ತಾನೆ. ತನಗೆ 7 ಜನ ಪತ್ನಿಯರಿದ್ದರೂ ಈಕೆಯನ್ನು ಮದುವೆ ಮಾಡಿಕೊಡಬೇಕೆಂದು ತರುಣಿಯ ಮನೆಯವರಿಗೆ ಆಜ್ಞೆ ಮಾಡುತ್ತಾನೆ. ರಾಜಾಜ್ಞೆಯನ್ನು ಮೀರಲಾಗದೆ ಮದುವೆ ಮಾಡಿಕೊಡುತ್ತಾರೆ. ವಲ್ಲದ ಮನಸ್ಸಿನಿಂದ ಸುಂದರ ತರುಣಿ ನವಾಬನೊಂದಿಗೆ ಬೀದರ್ ಪ್ರಾಂತ್ಯಕ್ಕೆ ಹೊರಡುತ್ತಾಳೆ. ನೂತನ ದಂಪತಿಗಳನ್ನ ಬೀದರ್ ಪ್ರಾಂತ್ಯದ ಜನತೆ ಅದ್ಧೂರಿಯಾಗಿ ಸ್ವಾಗತಿಸುತ್ತಾರೆ. दिलों के बीच में कैसा ये रिश्ता है, साया इनका हम पे तो खुदा से भी ज्यादा है. मौला मेरे मौला, मौला मेरे मौला, सुल्तान शहंशाह तकदीर इनसे खुलती है, कुदरत भी मेहरबान है, कर ले सलाम. सल्तनत की शान है, इधर की ये आन है, शेर ये जवां है, कर ले सलाम. चलने वाले पैर मखमल के बिस्तर पर है, लेकिन आपके चेहरे का बेगमी ताज कहाँ गुम हो गया जान हसीन? जनाब, आपसे क्या छुपाना, मैं नहीं चाहती थी कि मैं किसी की बेनाम बेगम बनूं या 8वीं हसीना बनूं. मैं तो अपने दिल में पनाह देने वाला एक दिलदार को चाहती थी. बस मुआफ कीजिए जनाब. आप हमारी बेगम तो है, लेकिन उससे पहले आप इस मुल्क के संतत है और लोगों के साथ जबरदस्ती करना हमारे इस जिस्म जब तक जान है तब तक मुमकिन नहीं. आपने ये सोच भी कैसे लिया कि हम आपके साथ जबरदस्ती कर सकते हैं हसीना? एक बात सुन लीजिए, आपके दिल की दिलदार बनने के बाद ही मिलेंगे. अल्फाजों में कह ना पाऊं, मिल गया ऐसा इनाम, टूटे दिल से रह ना पाऊं, हंस पड़ेगा ये जहां. कैसा है ये इम्तिहान, क्या कमी है मेरी जान, ये मुश्किल की महफिल कैसे करूं मैं बयां. सुल्तान शहंशाह तकदीर इनसे खुलती है, कुदरत भी मेहरबान है, कर ले सलाम. सल्तनत की शान है, इधर की ये आन है, शेर ये जवां है, कर ले सलाम. ಕೆಲವು ದಿನಗಳ ನಂತರ ಹೈದರಾಬಾದ್ ನವಾಬನಿಂದ ಒಂದು ಪತ್ರ ಬೀದರ್ ನವಾಬನ ಕೈ ಸೇರುತ್ತೆ. ಪತ್ರದಲ್ಲಿರುವ ಒಕ್ಕಣೆ, ಈ ಪತ್ರ ಕೈ ಸೇರಿದ 15 ದಿನದೊಳಗೆ ಬಂದು ನನ್ನನ್ನು ಕಾಣಬೇಕು, ಇಲ್ಲದಿದ್ದರೆ ಯುದ್ಧ ಸಾರುತ್ತೇನೆ. भाईजान के नाते से हमारे हाथ बंधे हुए हैं, वरना
ऐलान जंग के लिए हम भी तैयार हैं। ಪ್ರಜೆಗಳ ಹಿತದೃಷ್ಟಿಯಿಂದ, ಬಾಂಧವ್ಯದ ಹಿತದೃಷ್ಟಿಯಿಂದ ಯುದ್ಧ ಬೇಡವೆಂದು ನಿರ್ಧರಿಸಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಪ್ರಯಾಣದ ಸಿದ್ಧತೆಯಲ್ಲಿರುತ್ತಾನೆ. ಅದೇ ಸಮಯಕ್ಕೆ ಔರಂಗಾಬಾದ್ನಿಂದ ನೂತನ ರಾಣಿಯ ತಂದೆ ಸಾವಿನಂಚಿನಲ್ಲಿ ಇರುವುದರಿಂದ ರಾಣಿಯನ್ನು ಅಂತಿಮ ದರ್ಶನಕ್ಕಾಗಿ ಕರೆತರಬೇಕೆಂದು ಮತ್ತೊಂದು ಪತ್ರ ಬರುತ್ತದೆ. ಈ ಗೊಂದಲದಲ್ಲಿ ಏನು ಮಾಡಬೇಕೆಂದು ತಿಳಿಯದೆ ಕೊನೆಗೊಂದು ನಿರ್ಧಾರಕ್ಕೆ ಬರುತ್ತಾನೆ. ತನ್ನ ನೆಚ್ಚಿನ ಬಂಟ ನಂಬಿಕಸ್ಥ ಸೇನಾಧಿಪತಿಯನ್ನು ಬರಮಾಡಿಕೊಂಡು ರಾಣಿಯನ್ನು ಕ್ಷೇಮವಾಗಿ ಔರಂಗಾಬಾದಿಗೆ ಕರೆದೊಯ್ಯುವ ಜವಾಬ್ದಾರಿಯನ್ನು ವಹಿಸುತ್ತಾನೆ. या खुदा, एक ऐसे इम्तिहान खड़ा कर दिया तूने। शहंशाह से ये बात मैं कैसे गवाह करूं कि उनकी मनचाही हसीना मुझे चाहती है। मेरे शहंशाह की भरोसे का कीमत कैसे चुकाऊं और शहंशाह जी की इस हुक्म को ना भी नहीं कह सकता। हाँ, वही ठीक होगा। ಹೊರಟು ನಿಂತ ಸೇನಾಧಿಪತಿ ತನ್ನ ಆಪ್ತ ಗೆಳೆಯನನ್ನು ಕರೆದು ಒಂದು ಪೆಟ್ಟಿಗೆ ಮತ್ತು ಒಂದು ಪತ್ರವನ್ನು ಕೈಗಿಟ್ಟು, ಒಂದು ವೇಳೆ ನಾನು ಹಿಂದಿರುಗಿ ಬಾರದಿದ್ದರೆ ಇದನ್ನು ನವಾಬರು ಏಕಾಂತದಲ್ಲಿದ್ದಾಗ ಅವರಿಗೆ ತಲುಪಿಸಿಬಿಡು ಎಂದು ಹೇಳಿ ರಾಣಿಯೊಂದಿಗೆ ಪ್ರಯಾಣ ಬೆಳೆಸುತ್ತಾನೆ. ಮಾರ್ಗ ಮಧ್ಯದಲ್ಲಿ मैं आज तक तेरे जनाब के साथ बिस्तर पर हुए नहीं। मुझे पता है। तू मुझे कबूल कर ले। जहाँ पना से गद्दारी जब तक इस जिस्म में जान है तब तक मुमकिन नहीं। मेरा ये वादा है कि हमारा ये नाता शहंशाह को पता नहीं चलेगा। वो मेरे लिए खुदा है और खुदा के लिए भी मेरे खुदा के बारे में ये सोच मुझे बर्दाश्त नहीं होगा। मैं भी देख लूंगी मुझसे बेवफाई होकर शहंशाह से कैसे वफादार रहेगा। ಚಂಚಲೆಯಾದ ರಾಣಿಯು ಸೇನಾಧಿಪತಿಯನ್ನು ಪ್ರೀತಿಸು ಎಂದು ಒತ್ತಾಯ ಮಾಡುತ್ತಾಳೆ. ಸೇನಾಧಿಪತಿ ಒಪ್ಪದಿದ್ದಾಗ ತನ್ನ ಮೇಲೆ ಬಲಾತ್ಕಾರವೆಸಗಿದ ಎಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಾಳೆ. ಈ ವಿಷಯವನ್ನು ನಂಬಿದ ನವಾಬ ಸೇನಾಧಿಪತಿಯನ್ನು ವಿಚಾರಣೆಗೂ ಒಳಪಡಿಸದೆ ದ್ರೋಹಿ ಎಂದು ನಿರ್ಧರಿಸಿ ಗಲ್ಲು ಶಿಕ್ಷೆ ವಿಧಿಸುತ್ತಾನೆ. ಸೇನಾಧಿಪತಿಯ ಆಪ್ತ ಗೆಳೆಯ ಈ ಸುದ್ದಿ ತಿಳಿದ ಕೂಡಲೇ ನವಾಬರಿಗೆ ಪೆಟ್ಟಿಗೆ ಮತ್ತು ಪತ್ರವನ್ನು ಒಪ್ಪಿಸುತ್ತಾನೆ. ऐ मेरे खुदा, मुझे मुआफ करना। अगर आप एक इशारा करते कि 100 लोगों के साथ लड़के आ तो मैं खुशी से लड़ता। बेशक मेरी ताकत बनी तो मैं उन लोगों को खत्म करूँ, वरना उन लोगों के हाथों से आपके नाम पे शहीद होता। लेकिन आपने ऐसा काम सौंपा कि आपकी मनचाही हसीना को मेरे साथ भेज दी। अफसोस है कि वो हसीना जो पहले दिन से आपसे ज्यादा मुझे चाहती थी। औरंगाबाद का ये 3 दिनों का सफर के बीच जवानी की गर्मी में वक्त गुजर गया तो आपसे गद्दारी की बोझ मैं बर्दाश्त नहीं कर सकता। इसलिए मैं अपने मर्दानगी को खत्म कर दूंगा। या खुदा, ये कैसी गलती हो गई मुझसे। ಕಾವಲ್, ನಿಮ್ಮ ವಿಶ್ವಾಸ ನಂಬಿಕೆಗೆ ದ್ರೋಹ ಬಗೆಯಬಾರದೆಂದು ರಾಜವೈದ್ಯರ ಸಲಹೆಯಂತೆ ನನ್ನ ಶಿಶ್ನವನ್ನು ಕತ್ತರಿಸಿಕೊಂಡು ನನ್ನ ಪುರುಷತ್ವವನ್ನು ಕಳೆದುಕೊಂಡಿದ್ದೇನೆ. ಪತ್ರದಲ್ಲಿ ಇದ್ದ ಈ ವಿಷಯವನ್ನು ಓದಿ ರಾಣಿಯ ಮೇಲೆ ಕೆಂಡಾಮಂಡಲವಾದ ನವಾಬ ರಾಣಿಗೂ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತಾನೆ. ಆದರೆ ರಾಣಿಯ ಸಾವಿನಿಂದ ನವಾಬನಿಗೆ ಸಮಾಧಾನವಾಗಲಿಲ್ಲ. ಒಂದು ಹೆಣ್ಣಿನ ಕುತಂತ್ರದಿಂದ ಒಬ್ಬ ನಂಬಿಕಸ್ಥ ಸೇನಾಧಿಪತಿಯನ್ನು ಕೊಂದ ದುಃಖದ ಮಡುವಿನಲ್ಲಿ ಮುಳುಗಿ ಹೋದ. ಮರು ಜನ್ಮ ಅನ್ನುವುದೇನಾದರೂ ಇದ್ದರೆ ಆ ಜನ್ಮದಲ್ಲಿ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ನಿನ್ನನ್ನು ಕಾಪಾಡುತ್ತೇನೆ ಎಂದು ಮುಳುಗುತ್ತಿರುವ ಸೂರ್ಯನೆದುರು ಪ್ರಮಾಣವನ್ನು ಮಾಡಿದ. ಈ ಎಲ್ಲ ಅನಾಹುತಗಳಿಗೆ ಸೂತ್ರಧಾರ ಬೇರೆ ಯಾರೂ ಅಲ್ಲ, ಹೈದರಾಬಾದ್ ನವಾಬ್. औरंगाबाद से एक जवान हसीना को भेजा। एक ही तीर में तेरा नालायक ताकत
और तुझे खत्म कर दिया। तेरे ही हाथों से उसे फांसी का फंदा पहना दिया। उस दिन उसकी आवाज बीदर के किले में गूंज रहा था ना, अब मेरी हंसी की आवाज पूरा बीदर सुनेगा। ಆ ಸೇನಾಧಿಪತಿ ಬೇರೆ ಯಾರೂ ಅಲ್ಲ, ನೀವೇ. ದೀಪು ಅವರೇ, ಆಶ್ಚರ್ಯ ಆಗ್ತಿದ್ಯಾ? ಆಬ್ವಿಯಸ್ಲಿ ಆಶ್ಚರ್ಯ ಆಗಲೇಬೇಕು. ಯಾಕೆಂದ್ರೆ ಇಟ್ ಈಸ್ ಎ ಫ್ಯಾಕ್ಟ್. ನಿಮ್ಮ ಹಿಂದಿನ ಜನ್ಮದ ಕಥೆ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ದಟ್ ಈಸ್ ಆಯುರ್ವೇದ. ಇದು ಸಾಮಾನ್ಯವಾದದ್ದಲ್ಲ, ಪುರಾತನವಾದ ಪವಿತ್ರವಾದ ಜೀವನದ ವಿಜ್ಞಾನ. ನೀವು ನನ್ನನ್ನು ಭೇಟಿಯಾದ ಮೇಲೆ ನಿಮ್ಮ ಸಮಸ್ಯೆಗಳನ್ನು ನಾನು ಅನಲೈಸ್ ಮಾಡಿದೆ. ನನಗೊಂದು ತಿಳಿಯಿತು. ಕಳೆದ 10 ದಿನಗಳಿಂದ ಒಂದು ಸೂಪರ್ ನ್ಯಾಚುರಲ್ ಪವರ್, ಒಂದು ಪ್ಯೂರ್ ಸೋಲ್ ಆತ್ಮ ನಿಮ್ಮ ಸುತ್ತುತ್ತಾ ಇದೆ ಅಂತ. ಮಂತ್ರೋಪಚರಣದಿಂದ ಆ ಆತ್ಮದ ಜೊತೆಗೆ ನಾನು ಕೋಆರ್ಡಿನೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಯಸ್, ಐ ಸಕ್ಸೀಡ್. ಅದರಿಂದ ಗೊತ್ತಾಗಿದ್ದೇನು ಗೊತ್ತಾ? ನಿನ್ನನ್ನು ಹಿಂಬಾಲಿಸ್ತಾ ಇರೋದು ಆ ರಾಜನ ಆತ್ಮ. ತನ್ನ ದುಡುಕಿನಿಂದ ಗತ ಜನ್ಮದಲ್ಲಿ ನಿರಪರಾಧಿಯಾದ ನಿನ್ನನ್ನು ಕೊಂದದ್ದಕ್ಕಾಗಿ ಕೊರಗಿ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತಕ್ಕೋಸ್ಕರ ಈ ಜನ್ಮದಲ್ಲೂ ನಿನ್ನನ್ನು ಹಿಂಬಾಲಿಸ್ತಾ ಇರೋದು. ಇಷ್ಟು ದಿವಸ ಆ ಪವಿತ್ರವಾದ ಆತ್ಮ ನಿಮಗೆ ಕಾವಲಾಗಿತ್ತು. ಕಳೆದ ಈ 10 ದಿನಗಳಿಂದ ಅದು ಹೀಗಾಗಿದೆ. ಅದು ನಿಮ್ಮನ್ನ ಹಿಂಬಾಲಿಸ್ತಾ ಇರೋದು ನಿಮ್ಮನ್ನ ಹೆದರ್ಸೋದಕ್ಕಲ್ಲ, ನಿಮ್ಮನ್ನ ಸಾಯಿಸೋದಕ್ಕಲ್ಲ, ನಿಮ್ಮ ಪ್ರಾಣ ಉಳಿಸೋದಿಕ್ಕೆ. ಅದಕ್ಕೆ 13 ದಿನಗಳು ಕಾಲಾವಕಾಶ ಇತ್ತು. 10 ದಿನಗಳು ಕಳೆದು ಹೋಗಿದೆ. ಇನ್ನು ಉಳಿದಿರೋದು ಕೇವಲ 3 ದಿನಗಳು ಮಾತ್ರ. ಈ ಉಳಿದಿರೋ ಸಮಯದಲ್ಲಿ ನಿಮಗೆ ಅಪಾಯ ಇರೋದ್ರಿಂದ ನಿಮ್ಮನ್ನು ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಆತ್ಮ ಸಂಕಟ ಪಡ್ತಾ ಇದೆ. ಯಾರಿಂದ ನಿಮ್ಗೆ ಅಪಾಯ ಇದೆ, ಅದು ನಿಮ್ಮನ್ನು ಹೇಗೆ ಕಾಪಾಡುತ್ತೆ ಅದು ನಂಗೆ ಗೊತ್ತಿಲ್ಲ. ಆದರೆ ಆ ಆತ್ಮ ನಿಮ್ಗೇನೋ ಹೇಳಕ್ ಬಯಸಿದೆ. ಆದ್ರೆ ನೀವು ಹೆದರ್ಬಿಟ್ಟಿದ್ದೀರಾ, ಅದಕ್ಕೆ ಸುಮ್ಮನಾಗಿದೆ. ಪ್ರೇತಾತ್ಮ ಆಗಿದ್ರೆ ಕ್ರೂರ ರೂಪದಲ್ಲಿ ನಿಮಗೆ ತಿಳಿ ಹೇಳ್ತಾ ಇತ್ತು, ಅಥವಾ ನಿಮಗೆ ಯಾರಿಂದ ಅಪಾಯ ಇದೆಯೋ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು. ಬಟ್ ಇಟ್ ಈಸ್ ಎ ಪ್ಯೂರ್ ಆತ್ಮ, ನಥಿಂಗ್ ಬಟ್ ಪಾರ್ಟ್ ಆಫ್ ಪರಮಾತ್ಮ. ಅದು ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ, ಯಾವಾಗಲೂ ಎಲ್ರಿಗೂ ಒಳ್ಳೆಯದನ್ನೇ ಬಯಸುತ್ತೆ. ಬಟ್ ಡೈರೆಕ್ಟ್ ಆಗಿ ಎಲ್ಲರ ಹತ್ರ ಅದು ಸಂಪರ್ಕ ಬೆಳೆಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾರ್ಮಲ್ ಮನುಷ್ಯರ ಜೊತೆ ಅದು ಸೆನ್ಸ್ ಆಗೋದೇ ಇಲ್ಲ. ಯಾಕೆಂದ್ರೆ ಈ ಮನುಷ್ಯರ IQ ತುಂಬಾ ಕಮ್ಮಿ ವೆನ್ ಕಂಪೇರ್ ಟು ಪ್ಯೂರ್ ಸೋಲ್. ಅಂಡರ್ಸ್ಟ್ಯಾಂಡ್? 3, 5, 8, 8, 5, 13 ಪುಷ್ಯ. ಇವತ್ತಿಗೆ 3ನೇ ದಿನದ ಸಂಜೆ ಪುಷ್ಯ ನಕ್ಷತ್ರ 7 ಗಂಟೆ ಸಮಯದಲ್ಲಿ ಆ ಆತ್ಮವನ್ನು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅದು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ 13 ನಿಮಿಷಗಳ ಕಾಲಾವಕಾಶ ಇರುತ್ತೆ. ನಿಮಗಿರೋ ಅಪಾಯಗಳಿಗೆ ಅದೇ ಆಗಿದ್ರೆ ಡೆಫಿನೆಟ್ ಆಗಿ ಅದು ನಿಮ್ಮನ್ನು ಸೇವ್ ಮಾಡುತ್ತೆ, ಖಂಡಿತ. ಆಗಲೂ ನೀವು ರೆಸ್ಪಾಂಡ್ ಮಾಡದೇ ಇದ್ರೆ ನೋಬಡಿ ಕ್ಯಾನ್ ಹೆಲ್ಪ್ ಯು. ನೋಡಿ, ಧೈರ್ಯವಾಗಿ ಎದುರಿಸಿ, ಅದರ ಭಾವನೆಗಳಿಗೆ ಸ್ಪಂದಿಸಿ. ನಿಮ್ಗೆ ಉಪಕಾರ ಮಾಡಕ್ ಬಂದಿದೆ. ಕಮಾನ್ ದೇವ್ ಬಾಯ್, ಕಮಾನ್. ಸುಚಿ, ಏನಮ್ಮ? ಡಾಕ್ಟ್ರ್ ಏನಂದ್ರಮ್ಮ? ಅಯ್ಯೋ, ಭಯ ಪಟ್ಕೊಳ್ಳೋದ್ ಏನಿಲ್ಲಮ್ಮ. ನಿಮ್ ದರ್ಗಾ ಡಾಕ್ಟ್ರು ಹೇಳ್ದಂಗೆ 3 ದಿನ ಹುಷಾರಾಗಿರಿ ಅಂದ್ರು, ಅಷ್ಟೇ. ಅವ್ರು ಏನ್ ಹೇಳ್ತಾರೋ ಅಂತ ನನಗ್ ತುಂಬಾ ಭಯ ಆಗ್ತಾ ಇತ್ತು. ಯಾರೇನೇ ಹೇಳಿ, ನೀವಿಬ್ರು ಸಂತೋಷವಾಗಿದ್ರೆ ನನ್ಗಷ್ಟೇ ಸಾಕು. ನಿಮ್ಮಿಬ್ರಿಗೂ ಒಂದ್ ಮದ್ವೆ ಅಂತ ಮಾಡಿದ್ರೆ ನನ್ ಜವಾಬ್ದಾರಿನೂ ಕಳಿಯುತ್ತೆ, ನಿಮ್ಮಿಬ್ರಿಗೂ ಒಂದ್ ಜೀವನ ಅಂತ ಶುರುವಾಗತ್ತೆ. ಅದೇನ್ ಶುರುವಾಗತ್ತೋ ಏನೋ. ಏನೇ ಅದು? ಏನಿಲ್ಲ, ಬೇಸಿಗೆಲೆ ಮಾಡು ಅಂದೆ. ಮದುವೆ ಬೇಸಿಗೆಲೆ ಮಾಡೋಣ, ಜನಕ್ಕೋಸ್ಕರನಾದ್ರೂ ಈಗ ಎಂಗೇಜ್ಮೆಂಟ್ ಮಾಡೋಣ. ನೀವು ಬರ್ತೀರಾ ಅಂತ ಗೊತ್ತಿದ್ದೆ. ನಾನ್ ಪುರೋಹಿತ್ರ ಹತ್ರ ಹೋಗಿ ವಿಚಾರಿಸಿದ್ದು.
ನಾಳೆನೆ ಒಳ್ಳೆ ದಿನ ಎಂಗೇಜ್ಮೆಂಟ್ ಮಾಡಿ ಅಂತ ಹೇಳಿದ್ರು. ನಾಳೆನಾ? ಅದಕ್ಕೇನಮ್ಮ ಈಗ ಅರ್ಜೆಂಟು? ಅದೆಲ್ಲ ನನಗ್ ಗೊತ್ತಿಲ್ಲ. ನಾನು ಹೇಳಿದನ್ ಮಾಡು. ನೀನ್ ಹೇಳ್ದಂಗೆಲ್ಲ ನಾನು ಕೇಳ್ಕೊಂಡ್ ಕುತ್ಕೊಳಕ್ ಆಗಲ್ಲ. ನಾಳೆ ಬಿಟ್ರೆ ಇನ್ 3 ತಿಂಗಳು ದಿನ ಚೆನ್ನಾಗಿಲ್ವಂತೆ. ಆಮೇಲೆ ನಿಶ್ಚಿತಾರ್ಥ ಆದ್ರೆ ಆರೋಗ್ಯದಲ್ಲಿ ಗುಣ ಆಗ್ತಾರೆ ಅಂತ ಪುರೋಹಿತರು ಹೇಳಿದ್ದಾರೆ. ತಗೋ. ಅಲ್ಲಮ್ಮ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಾಳೆ ಎಂಗೇಜ್ಮೆಂಟ್ ರೆಡಿ ಮಾಡ್ಕೊಂಡಿದೀನಿ ಅಷ್ಟೇ. ನೀನೇನಂತೀಯಪ್ಪ ದೀಪು? ಅವತ್ತು ನಾವು ನೋಡಿದ್ದು ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರೋ. ಆದ್ರೆ ಇವತ್ತು ಇದರಲ್ಲಿ ಇರೋದು ಇಟ್ ಈಸ್ ನಾಟ್ ಹ್ಯಾಂಗಿಂಗ್ ಡೆತ್. ಮೇನ್ಸ್ ಒಳಗಡೆ ಏರ್ ಇಂಜೆಕ್ಟ್ ಆಗಿ ಅದು ಹಾರ್ಟ್ ಒಳಗಡೆ ಹೋಗಿ ಹಾರ್ಟ್ ಬ್ಲಾಕ್ ಆಗಿ ಸತ್ರು ಅಂತಿದೆ. ಐ ಥಿಂಕ್ ದಿಸ್ ಇಸ್ ನಾಟ್ ಡ್ಯೂ ಟು ಸರ್ವೈಕಲ್ ಪ್ರೆಷರ್. ಈ ರಿಪೋರ್ಟ್ ಬರ್ದಿರೋ ಡಾಕ್ಟ್ರೇ ಬುದ್ಧಿವಂತರಾದ್ರೆ ಮರ್ಡ್ರು ಮಾಡಿರೋನು ಅತಿ ಬುದ್ಧಿವಂತ. ಹೌದು, ಅವತ್ತು ಸ್ಪಾಟ್ನಲ್ಲಿ ಇನ್ಸ್ಪೆಕ್ಷನ್ ಮಾಡ್ಬೇಕಾದ್ರೆ ಕೆಲವು ಎವಿಡೆನ್ಸ್ ಸಿಕ್ಕಿತ್ತಲ್ಲ, ಅದು ನೀನು ಕೊಟ್ಟಿದ್ನಲ್ಲ? ಎಲ್ಲದು? ಇಲ್ಲ ಇದೆ ಸರ್. ಗುಡ್. ಭವಾನಿ ಟ್ರಾವೆಲ್ ಏಜೆನ್ಸಿ. ನೀವು ಕೇಳ್ತಿರೋ ಪ್ರಕಾರ ಪ್ರದೀಪ್ ಉದಯ್ ಅನ್ನೋರು ಯಾರು ನಮ್ಮ ಹತ್ರ ಕೆಲಸ ಮಾಡ್ತಿಲ್ಲ ಸರ್. ಬಟ್ ಈ ID ಕಾರ್ಡಲ್ಲಿರೋ ಅಡ್ರೆಸ್ಸು, ಹೆಸರು, ಫೋನ್ ನಂಬರು ಇಲ್ಲಿಂದೇ ಅಲ್ವಾ? ಹಾಂ, ಎಸ್ ಸರ್. ಕ್ವೈಟ್ ಇಂಟ್ರೆಸ್ಟಿಂಗ್. ಬನ್ನಿ. ಬನ್ನಿ ಸರ್. ನಮ್ಮ ಸ್ಟಾಫ್ ಎಲ್ಲ ಇದ್ದಾರೆ, ಬನ್ನಿ ತೋರಿಸ್ತೇನೆ. ಏನ್ರಿ ನಾಗೂರೆ, ಇವರೆಲ್ಲ ನಿಮ್ಮ ಸ್ಟಾಫಾ? ಸರ್ ಇವರೇ ನಮ್ಮ ಸ್ಟಾಫ್ ಸರ್. ಆಮೇಲೆ ಇನ್ನೂ 6 ಜನ ಡ್ರೈವರ್ಸ್ ಇದ್ದಾರೆ ಸರ್. ಅವರು ಟೂರಿಸ್ಟ್ನ ಅಟೆಂಡ್ ಮಾಡ್ತಿದ್ದಾರೆ. ಬೇಕಾದ್ರೆ ಅವ್ರನ್ನೂ ಕೂಡ ಸ್ಟೇಷನ್ಗೆ ಕಳಿಸ್ಕೊಡಿ. ಆ ಥರ ಎಲ್ಲ ಏನು ಬೇಡ್ರಿ. ಇನ್ಮೇಲೆ ನಾನೇ ಇಲ್ಲಿಗೆ ಬರಬೇಕಾಗತ್ತೆ. ಬಂದಾಗ ಅವ್ರನ್ನೆಲ್ಲ ಕರೆಸಿ. ಖಂಡಿತ ಸರ್. ಓಕೆ, ಥ್ಯಾಂಕ್ ಯು. ಬರ್ತೀನಿ. ಎನಿ ಟೈಮ್ ಬನ್ನಿ ಸರ್. ಮಿಸ್ಟರ್ ನಾಗೂರೆ. ಎಸ್ ಸರ್. ದಯವಿಟ್ಟು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಪೂರ್ತಿ ಆಗೋವರೆಗೂ ನಿಮ್ಮ ಸ್ಟಾಫ್ ಆಗಲಿ, ನಿಮ್ಮ ಡ್ರೈವರ್ಸ್ ಆಗಲಿ, ನನ್ನ ಪರ್ಮಿಷನ್ ಇಲ್ಲದೆ ಹೊರಗಡೆ ಊರಿಗೆ ಹೋಗೋದು. ಓಕೆ ಸರ್. ಓಕೆ ಸರ್, ತಿಳಿಸ್ತೀನಿ ಸರ್. ರೀ ನಾಗೂರೆ, ಇವರಿಬ್ರು ಯಾರು? ಇವರಿಬ್ರು ನಮ್ಮ ಸ್ಟಾಫ್ ಸರ್. ಇವರು ರಿಸೆಪ್ಷನಿಸ್ಟು ಸುಚಿತ್ರಾ ಅಂತ, ಇವರು ದೀಪು ಅಂತ ಡ್ರೈವರು. ನಮಸ್ಕಾರ ಸರ್. ಇದೇನಿದು? ಇವತ್ ನಮ್ಮಿಬ್ರು ಎಂಗೇಜ್ಮೆಂಟ್ ಸರ್. ಎಲ್ರಿಗೂ ಇನ್ವೈಟ್ ಮಾಡೋಣ ಅಂತ ಬಂದಿದ್ವಿ. ಸ್ವೀಟ್ ತಗೊಳ್ಳಿ. ನಿಮ್ಮ ಫಸ್ಟ್ ಇನ್ವಿಟೇಷನ್ ಕರೀದೇ ಬರೋ ಅತಿಥಿ ಕೂಡ ಹಾಗಾಯ್ತಲ್ಲ. ಎನಿಹೌ, ನಿಮ್ಗೆ ಒಳ್ಳೇದಾಗ್ಲಿ, ನವ ಹಾಗೂ ಯುವ ಜೋಡಿಗೆ. ಥ್ಯಾಂಕ್ ಯು ಸರ್. ಸರ್, ಸಾಯಂಕಾಲ ಫಂಕ್ಷನ್ ನೀವು ಬನ್ನಿ ಸರ್. ಇವತ್ತೇ ಅಲ್ಲ, ಇನ್ಮೇಲೆ ಯಾವಾಗಲೂ ಬರ್ತಾನೆ ಇರ್ತೀನಿ. ಓಕೆ, ಬಾಯ್. ಸಿ ಯು ನಾಗೂರೆ. ಓಕೆ ಸರ್. ಸರ್, ತಿಳಿದೆ ಒಂದು ಕ್ವಶನ್ ಕೇಳ್ತೀನಿ. ಮರ್ಡರ್ ಆಗಿರೋ ಜಾಗದಲ್ಲಿ ಸಿಕ್ಕಿರೋ ID ಕಾರ್ಡು ಈ ಆಫೀಸ್ನವ್ರದೇ ಅಂತ ಕನ್ಫರ್ಮ್ ಆಗಿದೆ ಅಲ್ವಾ ಸರ್? ನಿಮ್ಮ ಸ್ಟೈಲಲ್ಲಿ ಬೆಂಡ್ ಎತ್ತಿದ್ರೆ ಕೇಸೇ ಕ್ಲೋಸು. ಅದ್ಯಾಕೆ ಹಂಗೆ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಸರ್. ಹಾಗೊಂದು ವೇಳೆ ಗೊತ್ತಾಗಿದ್ದಿದ್ರೆ ಸರ್, ನನ್ನ ಜಾಗದಲ್ಲಿ ನೀನಿರ್ತಿದ್ದೆ, ನಿನ್ನ ಜಾಗದಲ್ಲಿ ನಾನಿರ್ತಿದ್ದೆ. ನೋಡು, ಮರ್ಡ್ರು ಮಾಡಿರೋನು ಮರ್ಡ್ರು ಮಾಡಿದ್ರು ಅದು ಆತ್ಮಹತ್ಯೆ ಅನ್ನಿಸ್ಬೇಕು ಅಂತ ಸತ್ತಿರೋ ಬಾಡಿನ ಹ್ಯಾಂಗ್ ಮಾಡಿದ್ದಾನೆ. ಅದಕ್ಕಿಂತ ಮುಖ್ಯವಾಗಿ ಮರ್ಡರ್ ಮಾಡಿರೋದು ಅಷ್ಟು ಸಾಮಾನ್ಯವಾಗಿ ಮಾಡಿಲ್ಲ. ಡೈರೆಕ್ಟ್ ಆಗಿ ನರಕ್ಕೆ ಏರ್ ಇಂಜೆಕ್ಟ್ ಮಾಡಿ ತುಂಬ ಸ್ಮಾರ್ಟಾಗಿ ಮರ್ಡರ್ ಮಾಡಿದ್ದಾನೆ. ಇಷ್ಟೆಲ್ಲ ಗೊತ್ತಿರೋ ಆ ಬುದ್ಧಿವಂತ ಮಹಾಶಯ ನಮ್ಮನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಅವನೇ ಯಾಕೆ ಆ ID ಕಾರ್ಡ್ನ ನಮಗೆ ಸಿಗ್ಲಿ ಅಂತ ಅಲ್ಲಿ ಬಿಸಾಕಿರಬಾರ್ದು? ಈ ಥರ ಕೇಸ್ಗಳು ಕಾಂಪ್ಲಿಕೇಟ್ ಇರುತ್ತೆ ಕಣೋ. ಇರಲಿ, ಅವನು ಉಲ್ಟಾ ರೂಟಲ್ಲಿ ಹೋಗ್ತಿದ್ದಾನೆ ಅಂತ ಕಾಣುತ್ತೆ. ಅವನಿಗಿನ ಉಲ್ಟಾ ರೂಟಲ್ಲಿ ಹೋಗಿ ಅವನ್ನ ಕ್ಯಾಚ್ ಮಾಡ್ತೀನಿ. ತಾಂಬೂಲ ಕೊಡಿ, ಹಾರಗಳು ಮಾಡಿಸ್ಕೊಳ್ಳಿ. ಕನ್ಯಾ ಅವಲೋಕನ ವಿಧೌ ನಿಶ್ಚಿತಾರ್ಥಂ ಸುಖೀ ಭವ. ಧ್ವಂದೇ ರಾಜ ವರ್ಣೋ ಧ್ವಂದೇ ವೋ ಬೃಹಸ್ಪತಿ. ನಾರ್ತು ಇಲ್ಲಿ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ
ಬೇಗ ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಯಾಕಂದ್ರೆ ಅವ್ರು ನಮ್ಮ ಬಾರ್ನ ರೆಗ್ಯುಲರ್ ಕಸ್ಟಮರ್ ಸರ್. ಇದೇ ಮೊದಲಲ್ಲ ಸರ್, ಮುಂಚೆನೂ ಫೋನ್ ಮಾಡಿ ಡ್ರಿಂಕ್ಸ್ನ ತರಿಸ್ಕೊಳ್ಳೋರು. ಬೆಳಗ್ಗೆ ಹೋಗಿ ಬಿಲ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೆ ಸರ್. ಹಾಗೆ ಅವತ್ತು ಹೋಗಿದ್ದೆ ಸರ್. ಅದಿರ್ಲಿ, ರಾತ್ರಿ ನೀನು ಅವನು ಡ್ರಿಂಕ್ಸ್ ಕೊಡೋಕೆ ಹೋದಾಗ ಮನೇಲಿ ಅವನೊಬ್ಬನೇ ಇದ್ದ? ಇನ್ನೊಬ್ಬ ಇದ್ದ ಸರ್. ಮುಂಚೆ ನೋಡಿದ್ಯಾ ಅವನ್ನ? ಇಲ್ಲ ಸರ್, ಮುಂಚೆ ಏನು ನೋಡಿಲ್ಲ. ಈಗ ನೋಡಿದ್ರೆ ಗುರ್ತಿಡಿದ್ದೀನಿ ಸರ್. ಗುಡ್. ಅವನ ಮನೆ ಅಕ್ಕಪಕ್ಕದಲ್ಲಿ ಏನಾದ್ರು ಮೆಡಿಕಲ್ ಸ್ಟೋರ್ ಇದೆಯಾ? ಮೇನ್ ರೋಡಲ್ಲಿ ಒಂದಿದೆ ಸರ್. ಓಕೆ, ನೀನು ಕೆಳಗಡೆ ಇರೋ, ಬರ್ತೀನಿ. ಸರಿ ಸರ್. ಇಷ್ಟು ಇಂಟೆಲಿಜೆಂಟಾಗಿ ಪ್ಲೇ ಮಾಡಿದ್ದಾನೆ ಅಂದರೆ ಅದರಿಂದ ಏನೋ ಕಾರಣ ಇರಬೇಕು. ಮೆಡಿಕಲ್ ಸ್ಟೋರ್. ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನಿಲ್ಲ, ನಾಳೆ ಆ ಡಾಕ್ಟರ್ ಹೇಳ್ದಂಗೆ ಏನಾದ್ರು ಹೆಚ್ಚು ಕಮ್ಮಿ ನೀನ್ ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ, ಅದೇನಾಗ್ಬೇಕೋ ಆಗತ್ತೆ. ನೀನ್ ಯಾಕೆ ವರಿ ಮಾಡ್ತೀಯಾ? ಅಲ್ಲ, ಅದು ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ. ನಾನ್ ಹೇಳದ್ನಲ್ಲ, ನಾಳೆದಿಂದ ಆರಾಮಾಗಿ ನಾವ್ ಅನ್ಕೊಂಡಂಗೆ ಇರೋಣ, ಆಯ್ತಾ? ನಾನ್ ಹೇಳಿದ್ದೆ ನಡೆಯೋದು. ನಾಳೆ ಈವ್ನಿಂಗ್ 5 o'clock ಬರ್ತೀನಿ, ರೆಡಿ ಆಗಿರು. ಒಂದು ಹೊಸ ಜಾಗಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಆಯ್ತು. ವಿಷಯ ಗೊತ್ತಾಯ್ತಾ ರಫೀಕ್ ಬಾಯ್? ಹೇಳಿದ್ರಲ್ವೇನೋ ಗೊತ್ತಾಗೋದು. ರೈಟ್, ನಮ್ಮ ಉದಯ ಇದ್ನಲ್ಲ, ಅವನ್ ಆತ್ಮಹತ್ಯೆ ಅಲ್ವಂತೆ. ಮತ್ತೆ ಇನ್ನೇನು? ಅದೊಂದು ಮರ್ಡರ್. ಆ ಮರ್ಡರ್ ಮಾಡಿರೋರ್ನ ಪೊಲೀಸರು ಊರ್ ತುಂಬಾ ಹುಡುಕ್ತಾ ಇದಾರಂತೆ ಬಾಯ್. ಲೈ, ಸೋಬ್ನೋ ಟೈಮಲ್ಲಿ ಸತ್ತೋರ್ ಮತ್ತೆ ಸುಮ್ಮನ್ ಕೊಡಿರೋ ಲೈ. ಕರೆಕ್ಟು ಬಾಯ್. ಸೋಬ್ನ ಅಂತ ಬಾಯಲ್ಲಿ ಹೇಳೋದೇ ಆಯ್ತು ಬಾಯ್. ಬೆಡ್ ಮೇಲೆ ಮಾಡೋದೇ ಅವಾಗ ಬಾಯ್. ನಾಳೆ ಸಂಜೆ 7 ಗಂಟೆಗೆ ಕೋಟೆಲ್ಲ ಒಂದ್ಕೊಂಡಿದ್ದ ಕೆಲಸ ಮಾಡಿ ಮುಗಿಸಿದ್ರೆ ನಾವೆಲ್ಲ ಸುಲ್ತಾನ್ಗಳೇ. ನಮ್ಮ ಅಕ್ಕಪಕ್ಕ ಇರೋ ಫಿಗರ್ಗಳೆಲ್ಲ ಬೇಗಮ್ಮೆ. ಎಲ್ಲೋ ನೋಡ್ದಂಗಿದೆಯಲ್ಲ ಅವನ್ನ ಅನ್ಕೊಂಡಂಗೆ ಆಗ್ಬಿಟ್ರೆ ನಾಡಿದ್ದಿಂದ ನಾವೇ ಕಿಂಗ್ಗಳು. ಏನಂತ್ಯ? ನಾವು ಸುಲ್ತಾನ್ರು, ನಮ್ ಕಣ್ಣಿ ಕಾಣೋರೆಲ್ಲ ಬೇಗಮ್ಗಳು. ಜುಟ್ಟು ಇಲ್ಲೇನೋ ಮಾಡ್ತಾ ಇದ್ಯಾ? ಸಿಗರೇಟ್ ತಗೊಂಬ ಹೋಗಲಿ. ಓಕೆ ಸರ್. ಹೋಗ. ಡನ್ ಬಾಯ್. ಕಾಯ್ತಾ ಇದ್ದೀನಿ. ಮಾಡೋಣ ಬಾಯ್, ಮಾಡೋಣ. ಇಡೀ ಸಾಮ್ರಾಜ್ಯ ನಮ್ದಾಗ್ಬೇಕು ಅಷ್ಟೇ ಬಾಯ್. ಜೀವನ ಟಾನಿಕ್ ಬಾಟ್ಲು ಕುಡಿಯೋಕ್ ಮುಂಚೆ ಅಲ್ಲಾಡ್ಸು ಬಾಡಿನ ऊपर नीचे आगे पीछे अल्लाड़सो अल्लाड़सो ಬಾಯ್. ಕ್ಯಾ ಬೇ? ಒಂಚೂರ್ ಜಾಗ ಬಿಟ್ರೆ ಈ ಕಡೆ ನಂಗೆ ಹೊರಟೋಗ್ಬಿಡ್ತೀನಿ ಬಾಯ್. ಬಿಡಲ್ಲ ಅಂದ್ರ ರೋಡೇನ್ ನಿಮ್ಮ ಅಪ್ಪಂದ ಅಂತ ಕೇಳಕ್ಕಾಗತ್ತಾ ಬಾಯ್? ಯಾರಪ್ಪ ಅದು? ಆಟೋ ಆಫೀಸರು? ನಮ್ಮ ಮಳೆ ಪಾರ್ಟ್ನರು.
ನಿನಗೆ ಅವತ್ತ ಕೊಡ್ತಾ ಇದ್ದೆ ಮಾರ್ಕೆಟಲ್ಲಿ, ಜಸ್ಟ್ ಮಿಸ್ಸು. ಯಾಕರು ಬೇಟ, ನೀನು ಹೊಡೆದ್ರೆ ನನಗೆ ಲಾಸ್, ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಯಾರೋ ಅದು ಲವ್ವರ್, ಡ್ಯಾನ್ಸರ್, ಬರೋ ಇಲ್ಲಿ. ಇಲ್ಲ ನೋಡ್ರಲ್ಲ, ನಮ್ಮ ರಾತ್ರಿ ರಾಣಿ ಹಿಂದೆನೆ ಕುಂತವಳೆ, ಬೆಳಗ್ಗೆ ಕಾಣ್ತಾಳಲ್ಲ ಬಾಯ್. ಹಲೋ ಹಲೋ ಹಲೋ, ಏನ್ ಬಾಯ್ ಇದು? ನೆಟ್ಟಿಗೆ ನಿಂತ್ಕೊಳ್ಳಿ ಬಾಯ್ ಫಸ್ಟು. ಓಡಾಟ ಮಾಡಬೇಡ, ಅವಳನ್ನ ಬಿಟ್ಬಿಟ್ಟು ಹೋಯ್ತಾ ಇರೋ. 15 ಕ್ಯಾಬ್ ಬಿಟ್ಟಿದ್ರು. ಕಸ್ಟಮರ್ನ ಇಷ್ಟೊತ್ತಲ್ಲಿ ಬಿಟ್ಟೋಗೋದು ಸರಿ ಇಲ್ಲ ಬಾಯ್, ಅದು ಲೇಡಿ ಕಸ್ಟಮರ್ನ ಇಂಥ ಜಾಗದಲ್ಲಿ. ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಬಾಯ್. ಕಬೂತರ್, ಏನು ಇಷ್ಟೊಂದು ಬೇಡ ಕೊಡ್ತಾ ಇದ್ಯಾ? ಅವಳೇ ನಿನ್ನ ಲವ್ವರ್. ಆಫ್ಟರ್ ಆಲ್ ಬಾರಲ್ಲಿ ಡ್ಯಾನ್ಸ್ ಮಾಡುವಾಗ ಮಾತ್ರ ಡ್ಯಾನ್ಸರು, ಇವಾಗ ನನ್ನ ಕಸ್ಟಮರು. ಒಳಗೆ ಕೂತಿರೋ ಸನಿಲೇನೋ, ಅವ್ರು ಆಚೆ ನಿಂತಿರೋ ವೈಟ್ ಕ್ಯಾಟ್ ಸೆಕ್ಯೂರಿಟಿ. ಬಿಟ್ರೆ ಡೈಲಾಗ್ ಮೇಲೆ ಡೈಲಾಗ್ ಬಿಡ್ತಾನೆ ಇದೆಯಾ? ಅಬ್ಬಾ ಜಾರೇ ರೇ ಯಾಕ್ರೋ ಏನಾಯ್ತು ಶಫೀಕ್? ಮುರಳಿ, ರಫಿ ಏನಾಯ್ತು ರಫಿ? ಅದು ಡೋರಾಕಿ ಬಂದಿದೆ. ಮುಚ್ಚಿದ್ದೀನಿ, ಏನಾಯ್ತು ಹೇಳು ರಫಿ? ಅದು ಯಾರೋ ಹಿಂದೆಯಿಂದ ಬಂದು ಹೊಡೆದಂಗೆ ಕುತ್ತಿಗೆ ಸಿಕ್ತಂಗೆ ಅಷ್ಟೆಲ್ಲ ನಾನು ಇಲ್ಲಿ ಬಂದು ಸೇರ್ಕೊಂಡೆ. ಇಲ್ಲೇನೋ ನಡೀತಿದೆ ಪಂಡಿತ್ರೆ. ನನಗೆ ಗೊತ್ತಿತ್ತು ಹೀಗಾಗೆ ಆಗತ್ತೆ ಅಂತ. ಯಾಕಂದ್ರೆ ನಾವು ಮಾಡಬೇಕು ಅನ್ಕೊಂಡಿರೋ ಆ ಮಹಾನ್ ಕೆಲಸದ ದಿನ ನಾಳೆನೇ ಅಲ್ವಾ? ಅಂದ್ರೆ 13ನೆಯ ದಿನ ನಾಳೆ. ನಮಗಾಗದೇ ಇರೋ ಯಾರೋ ನಮ್ಮ ದಿಕ್ಕು ತಪ್ಪಿಸ್ಬೇಕು ಅಂತ ಹೀಗೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನೆನ್ನೆ ನನಗೂ ಇದೇ ರೀತಿಯ ಅನುಭವ ಆಯ್ತು ಸರ್. ಮೋಸ್ಟ್ಲಿ ಉದಯಗೂ ಇದೇ ತರ ಏನಾದ್ರು ಇರಬಹುದು ಸರ್. ನಮಗೂ ಏನಾದರೂ ಹೆಚ್ಚು ಕಡಿಮೆ ಆದ್ರೆ? ಶಫಿ, ನಾವ್ ಈ ರೀತಿ ಹೆದರ್ತಾ ಹೋದ್ರೆ ಏನನ್ನೂ ಸಾಧಿಸಕ್ಕಾಗಲ್ಲ. ಮೊದಲು ನಮ್ಮ ಮುಂದಿನ ಯೋಜನೆಯ ಬಗ್ಗೆ ಗಮನ ಕೊಡಿ, ವಿಶ್ವಾಸ ಕಳ್ಕೊಬಿಡಿ. ನಾಳೆ ಆ ಒಂದು ಕೆಲಸ ಮಾಡಿ ಮುಗಿಸೋಣ. ಆಮೇಲೆ ಮಂತ್ರವಾದಿ ಹತ್ರ ನಾನೇ ಮಾತಾಡ್ತೀನಿ. ನಮಗಾಗದೇ ಇರೋರು ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದ್ರೆ ಅದು ನಮ್ಮ ಮೇಲೆ ಪ್ರಭಾವನೆ ಬೀರದೇ ಇರೋ ಹಾಗೆ ಒಂದು ಅಷ್ಟ ದಿಗ್ಬಂಧನ ಹಾಕಿಸ್ಬಿಡೋಣ. ಅಷ್ಟು ಮಾಡಿ ಸರ್, ಸಾಕು. ದಯವಿಟ್ಟು ಮಾಡಿ ಸರ್. ಧೈರ್ಯ ಕಳ್ಕೊಬೇಡಿ. ಆಯ್ತು ಸರ್. ನಾಳೆಗೆಲ್ಲ ರೆಡಿನಾ ರಫೀಕ್? ಸಬ್ ಕುछ ರೆಡಿ ಪಂಡಿತ್ ಜಿ. ನಾಳೆ ನೀವು ಹೇಳ್ದಂಗೆ ಎಲ್ಲ ನಡೆಯುತ್ತೆ. ಗುಡ್. ಏನು ಮಿಸ್ ಆಗಲ್ಲ ತಾನೆ? ಬಿಲ್ಕುಲ್ ಪಂಡಿತ್ ಜಿ. ಗುಡ್. ಗಾಬರಿ ಆಗ್ಬೇಡಿ, ಕೂಲ್. ಆ ಡಾಕ್ಟರ್ ಹೇಳ್ದಂಗೆ ಇವತ್ತು ಸಂಜೆ 7 ಗಂಟೆಗೆ ನನಗೆ ಪ್ರಾಬ್ಲಮ್ ಇರೋದು. ಅಂದರೆ ಇನ್ನು ಉಳಿದಿರೋದು 13 ಗಂಟೆ. ಇವತ್ತಿಗೆ 3ನೇ ದಿನದ ಸಂಜೆ ಪುಷ್ಯ ನಕ್ಷತ್ರ 7 ಗಂಟೆ ಸಮಯದಲ್ಲಿ. ಈ ಮುಂದಿನ 7 ದಿನಗಳವರೆಗೆ ಇವನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ನಿಮ್ಮ ಪ್ರಾಣ ಉಳಿಸೋದಕ್ಕೆ
ನಮಸ್ತೆ ಸರ್. ಏ ಪವನ್, ಏನಪ್ಪ ಬೆಳಬೆಳಗ್ಗೆನೆ? ಸರ್ ಅವತ್ತು ರಾತ್ರಿ ಉದಯ್ ಮನೇಲಿದ್ನಲ್ಲ ಒಬ್ಬ ವ್ಯಕ್ತಿ, ನೆನ್ನೆ ನೈಟ್ ನಮ್ಮ ಬಾರಿಗೆ ಬಂದಿದೆ ಸರ್. ನಿಮಗೆ ತಿಳಿಸೋಣ ಅಂತ ಫೋನ್ ಮಾಡಿದೆ, ಸ್ವಿಚ್ ಆಫ್ ಇತ್ತು ಸರ್ ಮೊಬೈಲ್. ಹೌದಾ? ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಸರ್ ಇಲ್ಲಿ ನೋಡಿ, ಅವ್ನ ಫೋಟೋ ತೆಗ್ದಿದ್ದೀನಿ. ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಿದೆ ಸರ್. ಇನ್ಯಾರೋ ಇಬ್ಬರ ಜೊತೆ ಸೇರ್ಕೊಂಡು ಕೋಟೆಲಿ ಇವತ್ತು ರಾತ್ರಿ ಕೆಲಸ ಮುಗಿಸ್ಬೇಕು ಅಂತ ಮಾತಾಡ್ತಾ ಇದೆ ಸರ್. ಇಲ್ಲೆಲ್ಲೋ ಸರೌಂಡಿಂಗ್ ಅಲ್ಲಿ ಇರ್ತಾರೆ. ಹ್ಞೂ ಸರ್. ಮತ್ತೆ ಫೋನ್ ಮಾಡಿದಾಗ ಬರ್ಬೇಕಾಗತ್ತೆ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಹೇಳಿ ರಾಮ್. ಸರ್, ನನಗೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ಇವತ್ತು ನೈಟ್ ಆ ಕೋಟೆ ಒಳಗಡೆ ಸಮಥಿಂಗ್ ಇಸ್ ಗೋಯಿಂಗ್ ಅಂತೆ. ಹೌದಾ? ನಾನು ಅನ್ಕೊಂಡಿರೋ ಪ್ರಕಾರ ಏನಾದ್ರು ಕನ್ಫರ್ಮ್ ಆದ್ರೆ ನನಗೆ ಇನ್ನೊಂದಷ್ಟು ಪೊಲೀಸ್ ಫೋರ್ಸ್ ಬೇಕಾಗುತ್ತೆ ಸರ್. ನೀವೊಬ್ಬ ಒಳ್ಳೆ ಆಫೀಸರ್. ಐ ವಿಲ್ ಕನ್ಸಿಡರ್ ಯುವರ್ ರಿಕ್ವೆಸ್ಟ್. ನಾನು SP ಅವ್ರ ಹತ್ರ ಮಾತಾಡ್ತೀನಿ. ಮೊದಲು ನೀವು ಆ ಕೋಟೆನಲ್ಲಿ ಏನು ಇಲೀಗಲ್ ಆಕ್ಟಿವಿಟಿ ನಡೀತದೆ ಅಂತ ಕನ್ಫರ್ಮೇಶನ್ ತಗೊಳ್ಳಿ. ಅಲ್ಲಿವರೆಗೂ ರಿಸ್ಕ್ ನಿಮ್ಮದೇ. ಸರ್, ಬಿ ಕೇರ್ಫುಲ್. ಥ್ಯಾಂಕ್ ಯು ಸರ್. ಓಕೆ. ಗುಡ್ ಮಾರ್ನಿಂಗ್. ಅಯ್ಯ, ನಿಮ್ಮ ಗುಡ್ ಮಾರ್ನಿಂಗ್ ಸೈಡಲ್ಲಿರಲಿ. ನಮ್ಮ ಕಡೆಯಿಂದ ಎಲ್ಲ ತಯಾರಿನೂ ಆಗಿದೆ. ಇನ್ನೇನಿದ್ರು ನಿಮ್ಮ ಕಡೆಯಿಂದ ಎಲ್ಲ ರೆಡಿ ಇದೆ ತಾನೇ? ಓ, ಎಲ್ಲ ರೆಡಿ ಇದೆ. ಒಂದು ಚೂರು ಯಾರಿಗಾದ್ರೂ ಗೊತ್ತಾದ್ರೂ ನಮ್ಗಳ ಕತೆ ಎಲ್ಲ ಅಷ್ಟೇ. ಇಲ್ಲಿ ತನಕ ಕಾಪಾಡ್ಕೊಂಡ್ ಬಂದಿರೋದು ಹಂಗೆ ಮೇಂಟೈನ್ ಆಗಬೇಕು. फिक्र मत करो रफीक, सब कुछ आराम से हो जाएगा. इंशा अल्लाह. ऐसा ही हो जना. ಕೋಟೆಗೆ ಎರಡೇ ಮೇನ್ ಎಂಟ್ರೆನ್ಸ್. ಅದನ್ನ ನಾವು ಬ್ಲಾಕ್ ಮಾಡಿ ಕವರ್ ಮಾಡಿದ್ರೆ ಅವ್ರ ಲಾಕ್ ಆದಾಗೆ. ಅಂತೂ ನಾನು ಅನ್ಕೊಂಡಿರೋ ದಿನ ಟೈಮ್ ಬಂತು. ಐ ಆಮ್ ಸೋ ಹ್ಯಾಪಿ. ಗೊತ್ತಾ ದೀಪು? ನಿನಗೆ ಹ್ಯಾಪಿ, ನನಗೆ ಟೆನ್ಷನ್ ಇಲ್ಲ. ಟೆನ್ಷನ್ टेंशन लेने का नहीं, देने का डाले. ಎಲ್ಲ ಚೆನ್ನಾಗಾಗುತ್ತೆ. ಬಾ ಹೊರಡೋಣ.
ಟೈಮ್ ಆಗ್ತಾ ಇದೆ. ಬರಕ್ಕೆ ಹೇಳಿದೆ ತಾನೆ? ಡೆಫಿನೆಟ್ಲಿ ಬರ್ತಾರೆ ಸರ್. ಮಂಡುಕಾಯ ಕೆಲಸದ ಬಗ್ಗೆ ಗಮನ. ಏನ್ ಸುಚಿದ್ರು ನನ್ನ ಎಲ್ಲಿ ಕರ್ಕೊಂಡ್ ಬಂದೆ? ಬಾ ಹೇಳ್ತೀನಿ. ಪಂಡಿತ್ ಗುಡ್ ರಫೀಕ್, ಚೆನ್ನಾಗಿ ಅರೇಂಜ್ ಮಾಡಿದ್ಯಾ. ಇಷ್ಟೊತ್ತಲ್ಲಿ ಇಲ್ಲೇನೋ ಮಾಡ್ತೀನಿ. ಅದು ನನ್ನ ಫ್ರೆಂಡ್ಗೆ ದೆವ್ವ ಬಿಡಿಸ್ತಾ ಇದೀವಿ ಸರ್. ನೀನ್ ಅವನು ದೆವ್ವ ಬಿಡ್ಸು, ದೆವ್ವ ಬಿಡಿಸು. ನಾನೆಂತ ಮಾಡಿದೆ ಸರ್? ಏನ್ ತಪ್ಪ ಮಾಡಿರೋ ತಪ್ಪು ಒಂದೊಂದು ಇವನು ಹೇಳಿದಾಗೆ ಈ ಪೂಜೆ ಅವನಿಗೋಸ್ಕರನೇ. ಎವಿಡೆನ್ಸ್ ಇಲ್ಲದೆ ಯಾವ್ದ್ರ ಬಗ್ಗೆನೂ ಮಾತಾಡಲ್ಲ ಈ ರಾಮ್ ಗೋಪಾಲ್ ರಾವ್. ಹೇಳ, ಉದಯ್ ಅನ್ನೋನು ಯಾರು ಅಂತ ಚೆನ್ನಾಗಿ ಗೊತ್ತಲ್ಲ ನಿಂಗೆ? ನೀಳಕೊಂಡ್ಸತ್ತಲ್ಲ ಆ ಹುಡುಗ ಗೊತ್ತು ಸರ್ ನನ್ಗೆ. ಸುಳ್ಳು ಹೇಳ್ಬೇಡ. ನಾನೇ ಸರ್ ಸುಳ್ಳು ಹೇಳಿ? ನನ್ ತಮ್ಮ ಇದ್ದಂಗೆ ಸರ್ ಅವನು. ಹೇಳಿ ಪಂಡಿತ್ರೆ. ಅವರು ನೇನೋ ಕೇಳೋದು, ನೀನೇ ಅವನ್ನ ಕೊಲೆ ಮಾಡಿ ನೇತಾಕಿ ನೇಣು ಹಾಕೊಂಡು ಸತ್ತ ಅಂತ ಪ್ರಚಾರ ಮಾಡ್ತೀಯ. ಕೊಂದೆ ನೀನ್ ಹೆಂಗ್ ಕೊಲೆ ಮಾಡಿದೆ ಅಂತ ನಾನೇ ಹೇಳ್ಬೇಕಾ? ಹೇಳೋ. ನಮಸ್ತೆ ಅಣ್ಣ. ಅಣ್ಣ ಬಿಲ್ಲು ಮಾಮೂಲಿ ಥರ ಬೆಳಗ್ಗೆ ಎಸ್ಕೋಗಲ್ಲ. ಆಯ್ತಣ್ಣ. ಮಲಗಿದ್ದಾಗ ಬಂದು ತಲೆ ತಿನ್ಬೇಡ. ಓಕೆ ಅಣ್ಣ. ಬಾಯ್. ನಮ್ಗೇನಾರು 10 ಕೋಟಿ ಸಿಕ್ಕಿದ್ರೆ ಡಿವೈಡೆಡ್ ಬೈ 5 ಅಷ್ಟೇ. ಅದರಲ್ಲೊಬ್ಬ ಸತ್ರೆ ತಗೊಂಡೆ ಚೋಟು. ಅದ ಹೆಂಗೋ ನನಗ್ ಬಂದಿದ್ದು ನಿನಗೂ ಬಂದಿದ್ದು. ಸಾಯಕ್ಕೆ ಹುಟ್ಟಿದ್ದೆ ನೀನು. ನೀನು ನನ್ನ ತಮ್ಮ ಇದ್ದಂಗೆ. ನೀವು ಚೂರು ನೋವಾಗ ಸಾಯಿಸ್ತೀನಿ, ಸರಿನಾ? ಎಲ್ಲರೂ ಔಷಧಿಲಿ ಇಂಜೆಕ್ಷನ್ ಹಾಕ್ತಾರೆ, ನಾನು ನಿಂಗೆ ಗಾಳಿಲೇ ಇಂಜೆಕ್ಷನ್ ಹಾಕ್ತೀನಿ, ಆಯ್ತಾ? ಅಷ್ಟೇ ಅಷ್ಟೇ. ಪ್ರಾಣ ಇರುತ್ತೆ, ಅವನೇನು ಆಗಲ್ಲ. ಚಿಕ್ಕ ವಯಸ್ಸಿಗೆ ಅನ್ಯಾಯವಾಗಿ ಹೇಳಕ್ಕಾಗ್ಬಿಟ್ಟಲ್ಲ. ನರಗಳಿಗೆ ಗಾಳಿ ಬಿಡೋ ಡಾಕ್ಟರ್ ನೀನು. ಇವತ್ತಿಗೆ 13 ದಿನದಿಂದ ಚೆನ್ನಾಗಿ ಹೊರಟಾಗಿ ಏನಾಯ್ತು ಗೊತ್ತಾ? ಎಸ್, ನಿಮ್ಮ ಊಹೆ ನಿಜ. ಆದರೆ ನೀವು ಅಂದುಕೊಂಡಿರೋದಕ್ಕಿಂತ 10 ಪಟ್ಟು ಹೆಚ್ಚಿನ ನಿಧಿ ಆ ಕೋಟೆಯ ಒಂದು ಭಾಗದಲ್ಲಿದೆ. 16ನೇ ಶತಮಾನದಲ್ಲಿ ನಿಜಾಮರು ಮತ್ತೆ ಬಿಜ್ಜಳರು ಒಪ್ಪಂದ ಮಾಡಿಕೊಂಡು
ತುಂಬಾ ಸೇಫ್ ಆಗಿ ಭೂಮಿಯ ಒಳಭಾಗದಲ್ಲಿ ಅಲ್ಲಿ ನೀರಿಟ್ಟಿದ್ದಾರೆ. ಅದು ಕೋಟೆಯ ಯಾವ ಜಾಗದಲ್ಲಿದೆ ಅನ್ನೋದನ್ನ ನಾನು ಪತ್ತೆ ಹಚ್ಚಿದೆ. ಆದರೆ ಅದನ್ನ ಅಲ್ಲಿಂದ ಹೊರಗೆ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಅದನ್ನ ಹೊರಗೆ ತೆಗಿಬೇಕು ಅಂದ್ರೆ 13 ವರ್ಷಕ್ಕೆ ಒಂದು ಸಲ ಮರುಕಳಿಸೋ ಪುಷ್ಯ ನಕ್ಷತ್ರದಲ್ಲಿ ಒಂದು ಮಹಾನ್ ಪೂಜೆ ನಡಿಬೇಕು. 13 ವರ್ಷನಾ? ಹಾ, ಆದ್ರೆ ಆ 13 ವರ್ಷ ಮತ್ತೆ ಮರುಕಳಿಸೋದಕ್ಕೆ ಇನ್ನು ಉಳಿದಿರೋದು ಕೇವಲ 13 ದಿನ ಮಾತ್ರ. ಕೇವಲ 13 ದಿನ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಅದನ್ನ ಭೂಮಿಯಿಂದ ಹೊರಗೆ ತೆಗೆಯೋದಕ್ಕೆ 5 ಜೀವಗಳನ್ನ ಬಲಿ ಕೊಡಬೇಕು. 5. ಇದು ನಿಮ್ಮಿಂದ ಸಾಧ್ಯನಾ? ಅರೆ ಪಂಡಿತ್, ತಾಮ್ರ ಚೊಂಬ್ ಸಿಗುತ್ತೆ ಅಂದ್ರೆ ತಂದೆ ತಾಯಿ ಬರೋ ಹಲ್ಕ ನನ್ನ ಮಕ್ಕಳು ನಾವು. ಅಂಥದ್ರಲ್ಲಿ ಗೋಲ್ಡನ್ ಗಟ್ಲೆ ಗೋಲ್ಡ್ ಸಿಗುತ್ತೆ ಅಂದ್ರೆ ಎಲ್ಲದಕ್ಕೂ ರೆಡಿನೇ. ಅದೇನು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ ರಫೀಕ್. ಇದರಿಂದ ನಮ್ಮ ಪ್ರಾಣಕ್ಕೂ ಕಂಟಕ ಇರುತ್ತೆ. ದುನಿಯಾ ದುಡ್ಡಿನ ಮೇಲೆ ಪಂಡಿತ್, ರಿಸ್ಕ್ ಎಷ್ಟೇ ಇರಲಿ ನೀವು ಹೇಳಿ. ಸರಿ, ಹಾಗಾದ್ರೆ ಇವತ್ತಿಗೆ 13ನೇ ದಿನಕ್ಕೆ ಸರಿಯಾಗಿ ಸಂಜೆ 7 ಗಂಟೆಗೆ ಪೂಜೆ ಪ್ರಾರಂಭ ಆಗಬೇಕು. ನಾವು ಬಲಿ ಕೊಡಬೇಕಾಗಿರೋದು ನೀರಿನಲ್ಲಿ ವಾಸ ಮಾಡುವಂತಹ ಒಂದು ಪ್ರಾಣಿಯನ್ನ, ಭೂಮಿಯ ಮೇಲೆ ನಡೆದಾಡುವ ಒಂದು ಪ್ರಾಣಿಯನ್ನ, ನೀರು ಮತ್ತು ಭೂಮಿಯಲ್ಲಿ ವಾಸ ಮಾಡುವ ಒಂದು ಪ್ರಾಣಿಯನ್ನ, ಗಾಳಿಯಲ್ಲಿ ಹಾರಾಡುವ ಒಂದು ಪ್ರಾಣಿಯನ್ನ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿ ನಮ್ಮ ಪೂಜೆಯ ಕ್ಷಣದವರೆವಿಗೂ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದಿರತಕ್ಕಂತಹ ಒಂದು ಗಂಡು ಮನುಷ್ಯ ಪ್ರಾಣಿಯನ್ನ. ಸರ್, ನೀವು ಹೇಳಿದ್ದನ್ನೆಲ್ಲ ತರಬಹುದು, ಆದ್ರೆ ಅದೇ ನಕ್ಷತ್ರದಲ್ಲಿ ಹುಟ್ಟಿರೋ ಆ ಗಂಡು ಬ್ರಹ್ಮಚಾರಿನ ಎಲ್ಲಿಂದ ಅಂತ ತರೋದು ಸರ್? ಅದು ನಿಮಗೆ ಬಿಟ್ಟ ವಿಷಯ. ಇದರಲ್ಲಿ ತುಂಬಾ ಮುಖ್ಯವಾದದ್ದು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರೋ ಗಂಡು ಪ್ರಾಣಿ. ಹೇಳಿ, ಈಗ ಸಾಧ್ಯನಾ ನಿಮ್ ಕೈಯಲ್ಲಿ? ಸಾಧ್ಯ ಇದೆ. ಆ ಗಂಡು ಬ್ರಹ್ಮಚಾರಿ ಹುಡುಗನ್ನ ನಾನ್ ಕರ್ಕೊಂಡ್ ಬರ್ತೀನಿ. ಮಿಕ್ಕಿದ್ದೆಲ್ಲ ನೀವ್ ರೆಡಿ ಮಾಡ್ಕೊಳ್ಳಿ. ನೀನಾ? ಯಾರನ್ನ? ಎಲ್ಲಿಂದ ಕರ್ಕೊಂಡ್ ಬರ್ತೀಯಾ? ನನ್ನ ಲವ್ ಮಾಡ್ತೀನಿ ಅಂತ ಸಾಯ್ತಾ ಇದ್ದಾನಲ್ಲ ಆ ಲವರ್ ಬಾಯ್ ದೀಪು, ಅವನ್ನ ನಾನ್ ಕರ್ಕೊಂಡ್ ಬರ್ತೀನಿ. ನೋಡಿ, ನಿನಗೆ ಹೇಳೋಣ ಅಂತ ಹೋರಾಡ್ತಿದ್ದೆ. ಹೆಂಗಾದ್ರೂ ಮಾಡಿ ನಿನ್ನ ಇವರಿಂದ ದೂರ ಮಾಡ್ಕೊಂಡಿದ್ದೆ. ಆದ್ರೆ ಯಾವನೋ ಪಟ್ಟಿ ಮಗ ಹೊಡ್ಕೊಂಡು ಹೋಗ್ಬಿಟ್ಟ. ನಿನ್ಗೆ ಅರ್ಥ ಮಾಡ್ಸೋಣ ಅಂತ ರೋಡ್ ಹತ್ರ ಕರ್ಕೊಂಡು ಬಂದೆ. ಆದ್ರೆ ಭಯದಲ್ಲಿ ನಿನಗೇನಾದ್ರು ಹೆಚ್ಚು ಕಮ್ಮಿ ಆಗತ್ತೆ ಅಂತ ನಿನ್ನ ಬಿಟ್ಟುಬಿಟ್ಟೆ. ಇವಳು ನಿನ್ನ ಹತ್ರ ಬರಬಾರ್ದು ಅಂತ ಅವತ್ತು ನಿಮ್ಮ ಮನೆ ಹತ್ರ ಬಂದಾಗ ಭಯ ಪಡ್ಸೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ನೀನೇ ಇವಳನ್ನು ಕರ್ಕೊಂಡು ಹೋಗ್ಬಿಟ್ಟೆ. ನೀವಿಬ್ರು ಒಂದಾಗಬಾರ್ದು ಅಂತ ಏನೇನೋ ಪ್ರಯತ್ನ ಪಟ್ಟೆ, ಆದ್ರೆ ಯಾವುದೂ ಆಗಿಲ್ಲ. ನೀನ್ ಡ್ರಾಮಾ ಮಾಡ್ತಿದ್ಯೋ ನಿಜ ಹೇಳ್ತಿದ್ಯೋ ನನಗ್ ಗೊತ್ತಿಲ್ಲ. ಎಸ್, ನಾನಿಲ್ಲಿ ಕರ್ಕೊಂಡ್ಬಂದದ್ದೆ ಬಲಿ ಕೊಡೋದಕ್ಕೆ ಕಣೋ. ಅಷ್ಟೇ ಯಾಕೆ, ಈ 13 ದಿನದಿಂದ ನಿನ್ನ ಲವ್ ಮಾಡ್ತೀನಿ ಅಂತ ಡ್ರಾಮಾ ಆಡಿದ್ದೆ ನಿನ್ನ ಇಲ್ಲಿ ಕರ್ಕೊಂಡ್ ಬರೋದಿಕ್ಕೆ. ಯಾಕೆ ಗೊತ್ತಾ, ನನಗ್ ಲೈಫಲ್ಲಿ ಶಾರ್ಟ್ ಕಟ್ ವೇ ಅಲ್ಲಿ ದುಡ್ಡು ಬೇಕಾಗಿತ್ತು. ದುಡ್ಡಿದ್ರೆ ನಿನ್ನಂತವ್ರು ಲೈಫಲ್ಲಿ 100 ಜನ ಬಾಯ್ ಫ್ರೆಂಡ್ ಸಿಗ್ತಾರೆ. ನಾನ್ ದುಡ್ಡಿಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಗೊತ್ತಾ? ಈ ದುಡ್ಡಿಂದಾನೇ ನನ್ನ ಫ್ಯಾಮಿಲಿ ಹಾಳಾಗೋಯ್ತು. ಸಾಲ್ಗಾರ ಕಾಟ ತಡ್ಕೊಳಕ್ಕಾಗ್ದೆ ಮನೇಲಿ 2 ಹೆಣ್ಮಕ್ಳಿದ್ದಾರೆ ಅಂತಾನು ನೋಡ್ದೆ. ನಮ್ಮಪ್ಪ ನೇಣು ಹಾಕೊಂಡು ಸತ್ತು ಹೋದ್ರು. ಅವತ್ತೇ ನಾನ್ ಡಿಸೈಡ್ ಮಾಡ್ಬಿಟ್ಟೆ, ಏನೇ ಆದ್ರೂ ನನ್ ಲೈಫಲ್ಲಿ ಶ್ರೀಮಂತಲಾಗ್ಲೇಬೇಕು ಅಂತ. ಆಗ ನನ್ ತಲೆಗ್ ಬಂದಿದೆ ಈ ಕೋಟಿ ನಿಧಿ ಬಗ್ಗೆ. ಇದನ್ನ ಹೇಗಾದ್ರೂ ಮಾಡಿ ಹೊರಗೆ ತಂದ್ರೆ ಇಮಿಡಿಯೇಟಾಗಿ ನಾನು ಶ್ರೀಮಂತಲಾಗ್ಬೋದು. ಆದ್ರೆ ಇಷ್ಟು ದೊಡ್ಡ ಕೋಟೆ ಒಳಗಡೆ ನನ್ಗೆ ನಿಧಿ ಇರೋ ಜಾಗನೇ ಗೊತ್ತಿರ್ಲಿಲ್ಲ. ಆಗ್ಲೇ
ಈ ಪಂಡಿತ್ ಅನ್ನೋ ಆರ್ಕಿಯಾಲಜಿಸ್ಟ್ ನ ಬುಕ್ ಮಾಡ್ಕೊಂಡೆ. ಲೋಕಲ್ ಹೆಲ್ಪ್ಗೋಸ್ಕರ ಈ ರಫೀಕ್ ಶಫಿ ಮುರಳಿನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡೆ. ದಿನ ರಾತ್ರಿ ನಾವ್ ಎಲ್ರೂ ಸೇರಿ ಈ ಕೋಟೆ ಒಳಗಡೆ ಬರ್ತಾ ಇದ್ವಿ. ಆದ್ರೆ ನಿಧಿ ಇರೋ ಜಾಗನೇ ಸಿಕ್ಕಿರ್ಲಿಲ್ಲ. ಅವತ್ ನಾವೆಲ್ಲ ಮಾರ್ಕೆಟ್ ಅಲ್ಲಿ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನೀನ್ ಸೆಂಟ್ರಲ್ ಬಂದೆ. ಆದ್ರೆ ನಿನ್ನ ಅವತಾರ ನೋಡಿ ನಾನೇ ಗಾಬರಿಯಾಗಿ ಹೋಗ್ಬಿಟ್ಟೆ. ಅಲ್ಲಿಂದ ನಿನಗೆ ಏನು ಆಗ್ಬಾರ್ದು ಅಂತ ನಿನಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡಿಸ್ದೆ. ಅಷ್ಟೇ ಯಾಕೆ, ನನಗಿಷ್ಟ ಇಲ್ದೆ ಹೋದ್ರು ನಿನ್ ಜೊತೆ ನಾನು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಂಡೆ. ಬರೋ ದುಡ್ಡಲ್ಲಿ ಶೇರ್ ನನಗೆ ಜಾಸ್ತಿ ಬರ್ಬೇಕು ಅಂತ, ನಮ್ ಟೀಮಲ್ಲೇ ಇರೋರ್ನ ಒಬ್ಬೊಬ್ಬರನ್ನೇ ಮುಗಿಸ್ಬೇಕು ಅಂತ ರಫೀಕ್ಗೆ ಡೀಲ್ ಕೊಟ್ಟೆ. ಆ ಕೊಲೆಗಳನ್ನೆಲ್ಲ ನೀನೇ ಮಾಡ್ದೆ ಅನ್ನೋ ರೀತಿಲಿ ಡೈವರ್ಟ್ ಮಾಡೋದಿಕ್ಕೂ ನಾನು ಪ್ಲಾನ್ ಮಾಡಿದ್ದೆ. ಆಗ್ಲಿಲ್ಲ. ಪಂಡಿತ್ರೆ, ಪೂಜೆ ಸ್ಟಾರ್ಟ್ ಮಾಡ್ತಿ. ಕೈಲಾಗ್ಲಿಲ್ಲ. ಈ ಹೋಮ ನಿಲ್ಸ್ಬೇಕು ಅಂತ ಇವಳಿ ಜಾಗಕ್ಕೆ ಬರ್ತಾ ಇರೋ ಹಾಗೆ ಮಾಡಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಅದು ಆಗಿಲ್ಲ. ಇವಳಿಗೇನೇ ಭಯ ಪಡಿಸಿದ್ರು ಪ್ರಯೋಜನ ಆಗ್ತಿಲ್ಲ ಅಂತ ಇವಳಿಗೆ ಬಿಟ್ಬಿಟ್ಟೆ. ಇವಳ ಹತ್ರ ಬಂದೆ. ಅವತ್ತು 11ನೇ ದಿನ ಇವ್ರಿಗೆ ಅರ್ಥ ಮಾಡಿಸೋಣ ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಅದು ಪ್ರಯೋಜನ ಆಗಲಿಲ್ಲ. 12ನೇ ದಿನ ಇವ್ರ ಹತ್ರ ಹೋದೆ. ಇವರೇ ನನ್ನ ದಿಗ್ಬಂಧನ ಮಾಡಿಸೋದ ಇವರಿಂದ ನಮ್ಮ ದೀಪನ ನೀವೇ ಬಚಾವ್ ಮಾಡಬೇಕು ಸರ್. ಸರ್ ಪ್ಲೀಸ್ ಸರ್, ಹೆಂಗಾದ್ರೂ ಮಾಡಿ ನಮ್ಮ ದೀಪನ ನೀವೇ ಕಾಪಾಡಬೇಕು ಸರ್. ಪ್ಲೀಸ್ ಕಾಪಾಡಿ ಸರ್. ಪ್ಲೀಸ್ ಸರ್, ಇದೇ ನನ್ನ ಕೊನೆ ಆಸೆ ಸರ್. ಐತಿಹಾಸಿಕ ಸ್ಮಾರಕಗಳಲ್ಲಿ ನಿಧಿ ಇದೆ ಎಂದು ತಪ್ಪು ಕಲ್ಪನೆ ಮೂಡಿಸಿ ಮೂಢನಂಬಿಕೆಯ ಜಾಡಲ್ಲಿ ಮೆನ್ಸ್ರಿಯಾ ಅಂದರೆ ಕೊಲೆ ಮಾಡಲು ಸಂಚು ರೂಪಿಸಿರುವ ನಾರಾಯಣ್ ಪಂಡಿತ್ ಮತ್ತು ಅವರ 4 ಜನ ಸಹಚರರನ್ನು ಈ ಘನ ನ್ಯಾಯಾಲಯವು ಐಪಿಸಿ ಸೆಕ್ಷನ್ 120B ಪ್ರಕಾರ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆದೇಶಿಸುತ್ತದೆ. ಒಂದು ವೇಳೆ ಆತ್ಮದ ಮನೋಕಾಮನೆಗಳೆಲ್ಲ ಪೂರ್ತಿಯಾಗಿದ್ದಲ್ಲಿ ಅದು ತನ್ನ ಮೂಲ ಸ್ಥಾನ ಪರಮಾತ್ಮನಲ್ಲಿ ಲೀನವಾಗುತ್ತದೆ, ಅಂದರೆ ಮೋಕ್ಷ ಹೊಂದುತ್ತದೆ. ಇಲ್ಲದಿದ್ದಲ್ಲಿ ಸುಲ್ತಾನ್ ಶಹನ್ಶಾಹ